ಪ್ರತಿಪಾದನಾ ಸ್ಥಳದಲ್ಲಿ 26ನೇ ಪದ. ಮುಕುತಿ ಸುಖವನ್ನು ಪಡೆವೆನೆಂಬ ಬಲು ಯುಕುತಿವಂತನ ಬಗೆಯನು ನೋಡು ರಮಣಿ. ಹೇ ರಮಣಿ, ಮುಕುತಿ ಸುಖವನ್ನು ಪಡೆವೆನೆಂಬ ಬಲು ಯುಕುತಿವಂತನ ಬಗೆಯನು ನೋಡು. ಅಂದರೆ ಯಾವ ಜ್ಞಾನ ಶಕ್ತಿ ಇಚ್ಛಾಶಕ್ತಿಯನ್ನು ಕುರಿತು ಹೇಳ್ತ ಏನಂತ, ಈ ಜ್ಞಾನ ಅನ್ನೋದೇನೈತಲ್ಲ, ಜ್ಞಾನ ಅದು ಹೇಗದ, ಅದನ್ನ ಅವ ಹೇಗೆ ತಿಳ್ಕೊಂಡಿರ್ತಾನ ಆ ಜ್ಞಾನಿ ಅಂತಂದ್ರ, ಈ ದೇಹಾದಿಗಳ ಧರ್ಮ ಏನದಾವಲ್ಲ, ಜನ್ಮ ಮರಣ ಮೊದಲು ಮಾಡಿಕೊಂಡು ಈ ಧರ್ಮಗಳೆಲ್ಲ ಮಿಥ್ಯದವು, ಸತ್ಯ ಅಲ್ಲ ಅಂತ ತಿಳಿದಿರ್ತಾನ. ಅಲ್ಲದೆ ಮಾಯಾ ಅನ್ನೋದೇನೈತಿ, ಅದು ನಾಮ ಮಾತ್ರ ಐತಿ. ಹೆಂಗ ಬಂಜಿ ಮಗ ಅಂತೇಳಿ ನಾಮ ಮಾತ್ರ, ಅದು ಹೆಸರರ್ಥ ಹೌದಿಲ್ಲ. ಬೇಡ ಮೃಗಜಲ, ರಜ್ಜುವಿನಲ್ಲಿ ತೋಳಿದ ಸರ್ಪ, ಅವು ಹೆಸರಟ್ಟವು. ಹಿಂಗ ಈ ರೀತಿ ಬಂಜಿ ಮಗ ಅಂತಕ್ಕಂಥದ್ದು ಬರೀ ಅದು ಹೇಳಿ ತಕರೆ ಅದೈತೇನೆ ಅಂದ್ರೆ ಇಲ್ಲ. ಈ ರೀತಿ ದೇಹದ ಜನ್ಮ ಮರಣಾದಿಗಳು ಇವು ಮಿಥ್ಯ ಅದಾವು. ಮಾಯಾ ಅನ್ನೋದಂತೂ ಖಾಲಿ ಹೆಸರಟ್ಟ, ಅದು ಹೇಳೋದಟ್ಟ, ಅದೊಂದು ವಸ್ತು ಅಲ್ಲ ಅಂತ ತಿಳಿದಿರ್ತಾನ. ಆ ಪರಮಾತ್ಮ ಏನದನ ಅವ ನನ್ನ ಆತ್ಮಸ್ವರೂಪವೇ ಅಂತ ಹೀಗೆ ಏನು ನಿಶ್ಚಯ ಮಾಡಿರ್ತಾನ, ಅದಕ್ಕನ ಬ್ರಹ್ಮಜ್ಞಾನ ಅಂತ ಹೇಳೋದು ಪಡ್ತದ. ಇಂಥ ಬ್ರಹ್ಮಜ್ಞಾನ ಏನು ಆಯ್ತು ಅಂದ್ರೆ ಜ್ಞಾನಾದೇವತು ಕೈವಲ್ಯಂ ಅಂತ ಹೇಳ್ಕೊಂಡು ಬಂದದ ಶ್ರುತಿ. ಈ ಜ್ಞಾನದಿಂದ ಮುಕ್ತಿ ಆಗ್ತದ. ಅದನ್ನು ಬಿಟ್ಟು ಬೇರೆ ಯಾವ ಸಾಧನದಿಂದ ಮೋಕ್ಷ ಅನ್ನೋದು ಇಲ್ಲ. ನಾಣ್ಯ ಪಂಥ ವಿದ್ಯತೆ ಅಯನಾಯ ಅಂತ ಹೇಳಲ್ಪಟ್ಟದ. ಅದಕ್ಕೆ ಅನೇಕ ದೃಷ್ಟಾಂತಗಳನ್ನು ಇಲ್ಲಿ ಕೊಡ್ತಾರೆ. ಅದರ ಬಗ್ಗೆ ಮುಕುತಿ ಸುಖವನ್ನು ಪಡೆವೇನೆಂಬ ಬಲು ಯುಕುತಿವಂತನ ಬಗೆಯನ್ನು ನೋಡು ರಮಣಿ. ಹೇ ರಮಣಿ, ಹೇ ಇಚ್ಛಾಶಕ್ತಿಯೇ, ಮುಕ್ತಿಯನ್ನ ಪಡಿತೀನಿ ಅಂತಕ್ಕಂಥ ಬಹುಯುಕ್ತಿಯಿಂದ ಕೂಡಿಕೊಂಡವನ ಅವನ ಒಂದು ಬಗೆಯನ್ನು ನೋಡು. ಅಂದ್ರೆ ಅವನ ರೀತಿ, ಯಾವ ರೀತಿ ಅವ ಮುಕ್ತಿ ಪಡಿತಾನ ಅನ್ನೋದು. ಅಲ್ಲಿ ಈಗೇನು ಕೆಲವೊಂದು ದೃಷ್ಟಾಂತ ಕೊಟ್ಟು ನಾವು ಹೇಳ್ತೀವಿ, ಅದರ ಪ್ರಕಾರ ಅವ ತಿಳ್ಕೊಂಡಿರ್ತಾನ ಅಂತ ತಿಳ್ಕೋ ಅಂತ ಹೇಳಿದ್ರು. ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ ಪೂರ್ವಕ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಈ ಪಡೆಯತಕ್ಕಂಥ ಅಧಿಕಾರಿ ಅವ ಯಾವ ರೀತಿ ನಿಶ್ಚಯ ಮಾಡಿರ್ತಾನ ಅಂತಂದ್ರೆ, ದೇಹದ ಜನನ ಮರಣಾದಿ ಧರ್ಮಗಳು, ಪ್ರಾಣದ ಹಸಿವೆ ತೃಷಿಯ ಇವು ಮನಸ್ಸಿನ ಸುಖ ದುಃಖಾದಿಗಳು ಅಲ್ಲದೆ ಇವು ಎಲ್ಲ ಅನಾತ್ಮ ಧರ್ಮಗಳು ತನಗೆ ಇಲ್ಲ. ಯಾರಿಗಿಲ್ಲ? ಆತ್ಮನಿಗೆ ಇಲ್ಲ. ಮತ್ತಿವು ಇದ್ದಂಗ ತೋರ್ತಾವಲ್ಲ ಅಂದ್ರ ಅದು ಮಿಥ್ಯ. ಆತ್ಮನಲ್ಲಿ ತೋರಿದ್ದು ಮಿಥ್ಯ. ಪ್ರತ್ಯಕ್ಷವಾಗಿ ಕಂಡ್ರೂ ಕೂಡ ಅವು ಇಲ್ಲ. ಸ್ವಪ್ನ ಪದಾರ್ಥ ಪ್ರತ್ಯಕ್ಷ ತೋರ್ತಾವಿಲ್ಲ, ಪ್ರತ್ಯಕ್ಷ ತೋರ್ತಾವ. ಇವೊಬ್ಬ ಬ್ರಹ್ಮಚಾರಿ ಅವು ಏನೋ ಕನಸಿನೊಳಗೆ ಅವಂಗೊಂದು ಲಗ್ನ ಆದಂಗ ಆಯ್ತು, 4-6 ಮಕ್ಕಳಾದಂಗ ಆಯ್ತು, ಮಕ್ಕಳು ಹುಟ್ಟಿದು, ಮೊಮ್ಮಕ್ಕಳು ಹುಟ್ಟಿದು, ಹಿಂಗೆಲ್ಲ ಇದೆಲ್ಲ ತೋರ್ತದೆ. ಖರೆ ನಾವು ಹೇಳಿ ಅವು ತೋರಿದಾಗ ಆದ್ರೂ ಹೆಂಗ ಸುಳ್ಳು ಅಂತಾನೋ
ಹಾಗೆ ಈ ದೇಹದ ಧರ್ಮಗಳು ಆತ್ಮನಲ್ಲಿ ಪ್ರತೀತಿಯಾದರೂ ಕೂಡ ಅವು ಸತ್ಯಲ್ಲ, ಅವು ಮಿಥ್ಯಾ ಅಂತನ ತಿಳಿದಿರ್ತಾರೆ. ಇಂಥ ಜ್ಞಾನ ಉಳ್ಳವನಾಗಿದ್ದಾನೆ. ಅದಕ್ಕೆ ಇಲ್ಲಿ ಮುಂದೆ ಉದಾಹರಣೆ ಕೊಡ್ತಾರೆ ಅವರು. ಯಾಕಂದ್ರೆ ಈ ದೇಹಾದಿಗಳ ಧರ್ಮ ಇವು ಎಲ್ಲ ನನಗದಾವು ಅಂಥೇಳಿ ಅಜ್ಞಾನಾವಸ್ಥೆಯಲ್ಲಿ ನಾ ಹುಟ್ಟೀನಿ, ನಾ ಸಾಯ್ತೀನಿ, ನಾ ಕರ್ಗದೀನಿ, ನಾ ಕೆಂಪಗದೀನಿ, ನಾ ಗಿಡ್ಡದೀನಿ, ಉದ್ದದೀನಿ, ಹಿಂಗೆಲ್ಲ ಹಿಡ್ಕೊಂಡು ಅವು ತೋರಿದ್ರು ಕೂಡ ಅದಕ್ಕೆ ನಿಜಗುಂಡ್ರೆ ಹೇಳ್ಯಾರ ಜನಿಮೂರ್ತಿ ಒಡಲಿಂಗೆ. ಒಡಲ್ ಅಂದ್ರೆ ಶರೀರ, ಈ ದೇಹಕ್ಕದಾವು. ಜನಿಮೂರ್ತಿ ಅಂದ್ರೆ ಹುಟ್ಟೋದು ಸಾವುದು. ಜನಿಮೂರ್ತಿ ಒಡಲಿಂಗೆ ಹರಣಕ್ಕೆ ಕ್ಷುದತೃಷೈ. ಹರಣ ಅಂದ್ರೆ ಪ್ರಾಣ, ಪ್ರಾಣಕ್ಕೆ ಹಸಿವೆ ನೀಡಲಿಕ್ಕೆ ಅದಾವ. ಪ್ರಾಣಕ್ಕೆ ಕ್ಷುದತೃಷೆ ಪರಿಶೋಕ ಮೋಹ ಆ ಬುದ್ಧಿಗೆ. ಶೋಕ ಮೋಹಾದಿಗಳು ಬುದ್ಧಿಗೆ ಅದಾವು. ಅರಿವರ್ಗವ ಮನಸ್ಸಿಗೆ. ಕಾಮ ಕ್ರೋಧಾದಿಗಳು ಮನಸ್ಸಿಗೆ ಅದಾವು. ಈ ರೀತಿ ಇವು ಅವೌಕರ ಧರ್ಮ ಅದಾವು. ನಿಸ್ತರಂಗ ಚಿಚ್ಚರದಿಯೋಳು ಇವು ತೋರಲರಿವವೆ ಅಂತ ಕೇಳ್ಯಾರ ನಿಜಗುಂಡ್ರೆ. ನಿಸ್ತರಂಗ ಚಿಚ್ಚರದಿ. ಚಿಚ್ಚರದಿ ಅಂದ್ರೆ ಚೈತನ್ಯ ಸ್ವರೂಪ ಸಮುದ್ರದಲ್ಲಿ. ಆತ್ಮನಿಗೆ ಸಮುದ್ರ ಪ್ರಾಯ, ಚೈತನ್ಯ ಸ್ವರೂಪ ನಾದ ಸಮುದ್ರ, ಅದು ನೀರಿನ ಸಮುದ್ರ. ಇದು ಚೈತನ್ಯ ಅಂತಕ್ಕಂಥದ್ದು ತುಂಬಿಕೊಂಡು ನಿಂತಹ ಸಮುದ್ರದಲ್ಲಿ ಅದು ಯಾವ ನಿಸ್ತರಂಗ ಅಂದ್ರೆ ತೆರೆಗಳು ಇಲ್ಲದ ಗಹನವು ಗಂಭೀರವು ಶಾಂತವಾಗಿದ್ದಂಥ ಚೈತನ್ಯ ಸ್ವರೂಪ ಸಮುದ್ರ ಪ್ರಾಯನಾದ ಪರಿಪೂರ್ಣ ಪರಬ್ರಹ್ಮದಲ್ಲಿ ಇವು ಅಂದ್ರೆ ಈ ಹುಟ್ಟೋದು, ಸಾವೋದು, ಹಸಿವೆ, ನೀರಡಿಕೆ, ಸುಖ ದುಃಖ ಇವು ಎಂದರೆ ತೋರ್ತಾವನ ಅಲ್ಲಿ ಆತ್ಮನಲ್ಲಿ, ಪರಬ್ರಹ್ಮದಲ್ಲಿ ಇಲ್ಲ. ಅದಕ್ಕೆ ಅವು ಎಂದೂ ತೋರುವುದಿಲ್ಲ. ಅದಕ್ಕೆ ತೋರಿದರೂ ಕೂಡ ಮತ್ತು ತೋರ್ತಾವಲ್ಲ ಅಂದ್ರೆ ತೋರಿದರೂ ಕೂಡ ಕೆಲವೊಂದು ವಸ್ತು ತೋರ್ತಿರ್ತಾವು. ಆ ತೋರಿದ್ರು ಅವೇನು ಸತ್ಯ ಅಲ್ಲ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾರ ಅವರು. ಕನಸಿನ ಪುರುಷನು ಮಿಂಚಿನ ಹೆದೆಗೆ ಇಂದ್ರಧನುವನೇರಿಸುತ್ತ ಆರಿ ಕಲ್ಲಿನ ಅಂಬು ಮೊನೆ ದುರದ ಹೆಚ್ಚು ಗಂಧರ್ವಪುರದ ರಿಪುವನು ಕೆಡುಪಿದನಂತೆ ತನು ಧರ್ಮ ಒಳಿದು. ಏನಂದ್ರು? ಕನಸಿನ ಪುರುಷನು ಯಾರವ? ಸ್ವಪ್ನ ಕಲ್ಪಿತ ಪುರುಷ. ಸ್ವಪ್ನದೊಳಗೆ ಒಬ್ಬ ಮನುಷ್ಯ ಇರ್ತದೇನು ಕಲ್ಪಿತ ಪುರುಷ, ಹೌದಿಲ್ಲ? ಅವ ಏನು ಮಾಡಿದ? ಮಿಂಚಿನ ಹೆದೆಗೆ, ಕೋಲ್ ಮಿಂಚತೈತದ ಆ ಮಿಂಚಿನ ಹೆದೆಗೆ ಅಂದ್ರ ಆ ಕೋಲ್ ಮಿಂಚ್ ಅನ್ನೋದು ಒಂದು ಹಗ್ಗ ಮಾಡಿ, ಈ ಧನುಷ್ಯ ಇರ್ತೈತಲ್ಲ ಬಿಲ್ಲಕ್ಕೆ ಅದು ಇದು ಕಟ್ತಾರಿಲ್ಲ, ಸಂಜೀವನಿ ದಾರ, ಅದು ಕೋಲ್ ಮಿಂಚ್ ಅನ್ನೋದು ದಾರ ಮಾಡ್ಕೊಂಡು. ಬಿಲ್ ಯಾವುದು? ಧನುಷ್ಯ ಯಾವುದು ಇಲ್ಲಿ? ಇಂದ್ರಧನು ಅನ್ನೋದು. ಇಂದ್ರಧನು ಅಂದ್ರೆ ಕಾಮನ್ ಬಿಲ್. ಹಿಂಗೆ ಇಲ್ಲಿ ಅಲ್ಲಿದಿಂದ ಹಿಂಗ 7 ಬಣ್ಣದ ಹಿಂಗೆ ಕಮಾನ್ ಗತಿ ಮುಡಿತೈತಲ್ಲ, ಅದ ಬಿಲ್. ಅದು ಅದಕ್ಕೆ ಮಿಂಚ್ ಅನ್ನೋದು ಹಿಂಗೆ ದಾರಕ್ಕೆ ತಗೊಂಡು ಕಟ್ಯಾನ. ಅದಕ್ಕೆ ಕಲ್ಪಿತ ಪುರುಷ ಆ ಮಿಂಚ್ ಅನ್ನೋದನ್ನ ಆ ದಾರ ಮಾಡಿ ಇಂದ್ರಧನುವನು ಅಂದ್ರೆ ಕಾಮನ ಬಿಲ್ಲಿಗೆ ಅದನ್ನ ಜಗ್ಗಿ ಬಿಗದ ಕಟ್ಟ್ಯ. ಆದ್ರ ಬಾಣ್ ಯಾವುದು ಅಂದ್ರೆ
ಆರಿಕಲ್ಲಿನ ಅಂಬು. ಅಂಬು ಅಂದ್ರೆ ಬಾಣ. ಅದಕ್ಕೆ ಬಿಲ್ ಆಯ್ತು, ಇನ್ನು ಬಾಣ ಅಂತೈತ್ಲ. ಬಾಣ ಎದರದು? ಅದು ಬಾಣಿಗೆ ಮುಂದೆ ಕಬ್ಬಿಣದ ಇದು ಇರ್ತೈತಿ, ಅದಿಲ್ಲ, ಅದಕ್ಕೆ ಕಟ್ ಮಾಡೋದು ಇರ್ತೈತಿ ಉಕ್ಕಿಂದ. ಇಲ್ಲಿ ಆಣಿಕಲ್ಲು ನೋಡ್ರಿ, ಇಲ್ಲ ಆಣಿಕಲ್ಲ ಮಳೆಯಾಗ ಬೀಳ್ತಾವ, ಬರ್ಪಿನ ಗುಂಡು ಗುಂಡು ಇದ್ರಗತಿ, ಜೋಳದ ಕಾಳಗತಿ ಇರ್ತಾವ ಅಂತ. ಯಾಕಂದ್ರೆ ಅದು ಬೀಳ್ತೈತಿ, ಸ್ವಲ್ಪ ಸಮಯದಾಗ ಕರಿಗಿ ಹೋಗತಿ ಆಣಿಕಲ್ಲು. ಅದರದ ಬಾಣ ಮಾಡಿ ಅವ ಅದರ ಬಾಣದ ತುದಿಯಿಂದ ದುರದಿ ಎಚ್ಚು ಅಂದ್ರ ಆ ಯುದ್ಧದೊಳಗ ಆ ಬಾಣದಿಂದ ಬಿಟ್ಟ ಹೊಡೆದ. ಈ ರೀತಿ ಯಾರಿಗೆ ಹೊಡೆದ? ಗಂಧರ್ವ ರಿಪುವನು. ಆರಿಕಲ್ಲಿನಂಬು ಮೊನೆ ದೂರದ ಹೆಚ್ಚು ಗಂಧರ್ವಪುರದ ರಿಪುವನು ಕೆಡುಪಿದನಂತೆ. ರಿಪು ವೈರಿ ಯಾರು ಕೂಡ ಯುದ್ಧ ಮಾಡಕ್ ನಿಂತಾನ? ಗಂಧರ್ವಪುರದ ವೈರಿಗಳು ಅವ್ರ ಮೇಲೆ ಈ ಬಾಣ ಬಿಟ್ಟವು. ಗಂಧರ್ವಪುರ ಅಂದ್ರೆ ಏನ್ ಗೊತ್ತಾ? ಮೋಡಗಳು ಅವು ಹಿಂಗ ಕೌದ್ ಹಿಂಗಾಗಿ ನಿಂತಿರ್ತಾವ. ಅದಕ್ಕೆ ಗಂಧರ್ವಪುರ ಒಂದು ಊರು ಇದ್ದಂಗೆ ಹೆಂಗೆ ಕಾಣತಿರ್ಬೇಕು. ಗಾಳಿ ಬಿಡ್ತಾವ ನೋಡಿ, ಎಲ್ಲ ಕಡೆ ಬಿಡ್ತಾವ. ಇಲ್ಲ, ಈಗಿತ್ತ ಹೋಯ್ತ. ಈಗ ಹಿಂಗೆಲ್ಲ ನೋಡುದ್ರೊಳಗನ ಗಪ್ ಆಗತಕ್ಕಂಥ ಲಯವಾಗತಕ್ಕಂಥ ವಸ್ತುಗಳೇ ಇಲ್ಲದಾವ. ಆದ್ದರಿಂದ ಕನಸಿನ ಪುರುಷ ಆ ಮಿಂಚನ್ನು ಹಗ್ಗ ಮಾಡಿಕೊಂಡು ಕಾಮನ ಬಿಲ್ಲಿಗೆ ಕಟ್ಟಿ ಆಣಿಕಲ್ಲಂತಕ್ಕಂಥ ಬಾಣದ ತುದಿಯಿಂದ ಗಂಧರ್ವಪುರದ ವೈರಿಯನ್ನ ನಾಶ ಮಾಡಿದ ಅಂತ ಹೇಳ್ಯ. ಅದರಂತೆ ಅವ ಹೆಂಗ ನಾಶ ಮಾಡಿದನೋ ಅದರಂತೆ ತನು ಧರ್ಮ ಒಳಿದು. ಅವ ಹೆಂಗ ನಾಶ ಮಾಡ್ಯಾನು ಹಂಗ ಇವನು ಆ ದೇಹದ ಜನ್ಮ ಮರಣಾದಿ ಧರ್ಮಗಳೇನಿದ್ದಲ್ಲ ಅವಕೂರ್ನ ನಾಶ ಮಾಡಿದ. ಹಿಂಗ ಅವು ಇಲ್ಲ. ಆಗ ಈ ಜನ್ಮ ಮರಣಾದಿ ಧರ್ಮಗಳು ಇವಗೂ ಇಲ್ಲ. ಹಿಂಗಂತ ಇಲ್ಲ ಅಂತ ತಿಳಿಯೋದ ನಾಶ ಮಾಡ್ದಂಗ ಮುಗಿತ್. ಮತ್ತೇನು ಹೌದಲ್ಲ? ಇವು ನಾನು ಅಲ್ಲ, ನಂದು ಅಲ್ಲ ಅಂತ ಹಿಂಗ ತಿಳ್ಕೊಂಡು ಬಿಟ್ರೆ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ ನೈವ ಕಿಂಚಿತ್ ಕರೋಮಿ. ಯಾವುದು ಏನು ನಾ ಮಾಡೋವನು ಅಲ್ಲ, ಬಿಡೋವನು ಅಲ್ಲ, ಏನಾಗುವುದಲ್ಲ, ಹೋಗೋದಲ್ಲ, ನಂದೇನೂ ಇಲ್ಲ. ಹೌದಿಲ್ಲ? ಈ ರೀತಿ ಇವು ಎಲ್ಲ ತಮ್ಮ ತಮ್ಮ ವ್ಯವಹಾರ ಅವಕ್ಕದಾವ ಅನಾತ್ಮ ಧರ್ಮಗಳು. ಇವು ದೇಹದ ಇಂದ್ರಿಯ ಇವೆಲ್ಲ ಅವುಗಳ ಧರ್ಮ ಅವಕ್ಕದಾವ, ಆತ್ಮನಿಗದಾವ ನಾವು ಇಲ್ಲ. ಈ ರೀತಿ ತನ್ನ ಧರ್ಮ ಅಲ್ಲ, ಅದು ಮಿಥ್ಯಾ ಅಂತ ತಿಳಿಯುವುದೇ. ಅದಕ್ಕೆ ಮಿಥ್ಯಾ ವಸ್ತುಗಳ ಇಲ್ಲಿ ಉದಾಹರಣೆಯನ್ನು ಕೊಟ್ಟಾರೆ. ಅಂದ್ರೆ ಹೇಳಿರುವ ದೃಷ್ಟಾಂತಗಳಲ್ಲಿ ಸ್ವಪ್ನ ಕಲ್ಪಿತ ಪುರುಷ ಮಿಂಚು ಮೊದಲಾದವು ಈ ಪ್ರತ್ಯಕ್ಷ ತೋರ್ತಾವ. ಕರೆ ತೋರಿದ್ರು ಇವು ಹೆಂಗದಾವು? ಸುಳ್ಳದಾವ. ಅದಕ್ಕೆ ಈ ದೃಷ್ಟಾಂತದಂತೆ ದೇಹಕ್ಕೆ ಜನ್ಮ ಮರಣದಾವು, ಪ್ರಾಣಕ್ಕೆ ಹಸಿವೆ ತೃಷಿಗಳದಾವು, ಮನಸ್ಸಿಗೆ ಸುಖ ದುಃಖ ಅದಾವು, ಬುದ್ಧಿಗೆ ಅರಿವು ಮರವೆಗಳದಾವು, ಅಹಂಕಾರಕ್ಕೆ ಕರ್ತೃತ್ವ ಭೋಕ್ತೃತ್ವ ಅದು ಇವೆಲ್ಲ ಅದಾವ. ಆದ್ರ ಅದಾವ ಅವಕ್ಕೆ ಅವು ನನಗ ಅಂದ್ರ ಆತ್ಮನಿಗೆ ಇದ್ದಂಗ ಮಾತ್ರ ತೋರ್ಲಾಕತ್ತೆ. ಹೌದಿಲ್ಲ? ಅವೆಲ್ಲ ದೇಹ ಹುಟ್ಟೈತಿ, ದೇಹ ಸಾಯ್ತೈತಿ. ನಾ ಹುಟ್ಟೇನಿ, ನಾ ಸಾಯ್ತೀನಿ ತಿಳ್ಕೊಂಡ ಇಷ್ಟ ಫರ್ಕ್ ಆಗೈತಿ. ವಾಸ್ತವಿಕ ದೇಹ ನೀ ಅಲ್ಲ. ದೇಹ
ನೀ ಅಲ್ಲ ಅನ್ನೋದಕ್ಕೆ ಅದು ಗೀತೆಯಲ್ಲಿ ಅನೇಕ ಉದಾಹರಣೆ ಕೊಟ್ಕೊಂಬಂದ ನಾವು. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ಅಂತೇಳಿ. ದೇಹಿ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ಅಂತನೂ ಹೇಳ್ಯಾರ. ಅಲ್ಲದೆ ನೀ ಹೆಂಗದಿ ಅಂದ್ರೆ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋನ ಹನ್ಯತೆ ಹನ್ಯಮಾನೆ ಶರೀರ. ಹಿಂಗೆ ನೋಡು, ಆತ್ಮನ್ನ ದೇಹವನ್ನು ಬೇರೆ ಬೇರೆ ಮಾಡಿ ಎಲ್ಲ ಹನ್ಯಮಾನೆ ಶರೀರ. ಸಾಯೋದು ನಾಶ ಆಗೋದು ಯಾವುದದು? ಶರೀರ. ನೀ ಏನು ಆಗಾಮಲ್ಲ, ಅಜಹ ನಿತ್ಯ ಶಾಶ್ವತ ಅಂತ ಹಿಂಗೆ ಆತ್ಮನ ಬಗ್ಗೆ ಹೇಳ್ಕೊಂಡ್ರು. ಈ ರೀತಿ ಅವು ಆತ್ಮನಲ್ಲಿ ಜನ್ಮ ಮರಣಾದಿಗಳು ಇವೆಲ್ಲ ತೋರಿದರೂ ಕೂಡ ಅವು ಯಾವು ಇಲ್ಲ, ಮಿಥ್ಯದವು, ತನಗಿಲ್ಲ ಅಂತೇಳಿ ಹಿಂಗ ಮುಕುತಿ ಸುಖವನ್ನು ಪಡೆವೇನೆಂಬ ಬಲು ಯುಕುತಿವಂತನು ಹಿಂಗೆ ತಿಳ್ಕೊಂಡಿರ್ತಾನೆ. ಅವ ಮುಕ್ತಿ ಪಡೆಯೋ ರೀತಿ ಹೆಂಗಂದ್ರೆ ಹಿಂಗ ಯುಕುತಿ. ಯಾವ ಯುಕ್ತಿ ಇದೆ? ಯುಕ್ತಿ ಇವು ಸುಳ್ಳ, ನನಗಿಲ್ಲ ಅಂತ ಹಿಂಗೆ ತಿಳ್ಕೊಂಡು ಬಿಟ್ರೆ ಅದ ಮುಕ್ತಿ. ಮತ್ತೇನು ನನಗಿಲ್ಲ ಅಂತ ಹೇಳಿದ್ಬಿಟ್ರೆ ಮುಗಿದ ಹೋಯ್ತದ. ಅದಕ್ಕೆ ಈ ರೀತಿ ದೃಢ ಜ್ಞಾನ ಉಳ್ಳವನ ಆಗಿರ್ತಾನವ. ಇದು ಮುಕ್ತಿ ಪಡೆಯತಕ್ಕಂಥವನ ಯುಕ್ತಿ ಅಂತ ಹೇಳಲ್ಪಟ್ಟಿರ್ತೈತಿ. ಯಾಕಂದ್ರೆ ಮೊದಲ ತಪ್ಪು ತಿಳ್ಕೊಂಡಿರ್ತಾನ, ಅಜ್ಞಾನ ಅವಸ್ಥೆಯಲ್ಲಿ ತಪ್ಪು ತಿಳ್ಕೊಂಡಿರ್ತಾನ. ದೇಹವೇ ನಾ ಅಂತ ತಿಳ್ಕೊಂಡಿರ್ತಾನ. ಅದು ಹುಟ್ಟೈತಿ ಆದ್ರೆ ನಾ ಹುಟ್ಟೀನಿ, ಅದು ಒಂದಿನ ಸಾಯ್ತೈತಿ ನಾ ಸಾಯ್ತೀನಿ, ಹಿಂಗೆಲ್ಲ ಅದು ಸುಖ ದುಃಖ ಇವು ಮೊದಲು ಮಾಡಿಕೊಂಡು ಎಲ್ಲ ಧರ್ಮಗಳನ್ನು ತನ್ನಲ್ಲಿ ಆತ್ಮನಲ್ಲಿ ಜೋಡಿಸ್ಕೊಂಡು ಬಿಟ್ಟಾನೆ. ಅದಕ್ಕೆ ಅದನ್ನು ಬರೇ ಇಲ್ಲದನ್ನು ಇಲ್ಲ ಅಂತ ಹೇಳಿಕೆ ಮಾಡಿಬಿಡೋದು ತಗದು ಇಷ್ಟ ಐತಿ. ಇಲ್ಲದನ್ನ ಇಲ್ಲ ಅಂತ ಮಾಡಿಬಿಡೋದು. ಇಲ್ಲದನ್ನು ಇಲ್ಲ ಅಂತ ಹೆಂಗೆ ಮಾಡೋದು? ಇಲ್ಲದನ್ನು ಇಲ್ಲ ಅಂತ ಹೆಂಗೆ ಮಾಡಬೇಕು ಅಂದ್ರೆ, ಒಬ್ಬ ಸ್ಟೀಲ್ ತಂಬಿಗೆಯೊಳಗೆ ನೀರು ಕುಡಿಬೇಕು ಅಂತೇಳಿ ಅವ ನೀರ ತಂಬಿಗೆಯಾಗಿನ ನೀರ ಹಿಂಗೆ ಮಾಡಿ ಕುಡ್ದ. ಹಿಂಗೆ ನೀರು ಅದಾವ ಇಲ್ಲ ನೋಡಿ ಹಿಂಗೆ ಬಳಗನ ಗಡಬಡಿತ್ತ ಹೋಗೋದು ಅಂತೇಳಿ ಹಿಂಗೆ ಗಬಕ್ಕನ ಏನು ಬಾಯಾಗ ಹಚ್ಚಿದ ಅದ್ರಾಗ ಒಳಗೆ ಹಲ್ಲಿ ಕಾಣ್ತದೆ. ಏನು ಕಾಣ್ತು? ಹಲ್ಲಿ ಗೊತ್ತೈತ್ರ? ಹಲ್ಲಿ ಕಾಣ್ತು. ಹಲ್ಲಿ ಅಂದ್ರೆ ಬಾಯಾಗರ ನೀರು ತಗೊಂಡು ಗಬಕ್ಕನ ನುಂಗೇ ಬಿಟ್ಟ. ಅಲ್ಲೋನು ಹಲ್ಲಿತ್ತು ಹಿಂದ್ಗಡೆ ನೋಡ್ತಾನ, ಅದ್ರಾಗಿಲ್ಲ. ಏಯ್ಯಪ್ಪ, ಒಳಗೆ ಹೋಯ್ತ. ಏನಾಯ್ತು? ಯಾಕಂದ್ರೆ ಆಗಲೇ ಕುಡಿಯೋದಕ್ಕಿಂತ ಮೊದಲು ನನಗೆ ಕಂಡ್ತಲ್ಲಿ. ಈಗ ಮತ್ತು ಅವು ಕುಡಿದ ಮೇಲೆ ಹಿಂದ್ಗಡೆ ನೋಡ್ತಾನ, ಅದ್ರಾಗ ಇಲ್ಲ ಅಂದ್ರೆ ಒಳಗೆ ಹೊಟ್ಯಾಗ ಹೋಯ್ತು. ಅದು ಹಲ್ಲಿ ಭಾಳ ನಂಜತ್ತಾರ, ವಿಷ, ಸಾಯ್ತಾರ ಮನುಷ್ಯರು ಅಂತೇಳಿ. ಹಿಂಗ ಭಯ ಆಗಿ ನಾನು ಹೊಟ್ಯಾಗ ಹಲ್ಲಿ ಹೋಗೈತಿ, ಇನ್ನು ನಾ ಸಾಯ್ತೀನಿ ಅಂತ ಹೇಳಿಕೆ ಹಿಂಗೆ ಬರೇ ಅದ ಚಿಂತ್ಯಾಗ ಹಗಲ ರಾತ್ರಿ ಹಿಂಗೆ ಊದಿನ ಕಡ್ಡಿಗತಿ ಆಗ್ಲಾಗತ್ತದ ಅವ. ಹಿಂಗ ಆದ ಕೂಡಲೇ ಆ ದವಾಖಾನಿಗೆ ಹೋಗಿ ಈ ದವಾಖಾನಿಗೆ ಹೋಗಿ ಮಿರಜ್ಗೆ ಹೋಗಿ ಬಾಂಬೆ ಕೈ ಸುಡ್ಗಾಡು ಎಲ್ಲ ಕಡೆ ಹೋಗಿ ಬಂದರು. ಚಲೋನ ಆಗೋದು. ಆಯ್ಲು ನನಗೇನು ಇಲ್ಲ ಅಂತಾರ ಅವರು. ನಾ ಪ್ರತ್ಯಕ್ಷ ನಾ ನೋಡಿದ್ದೈತಿ. ಈ ಮಂದಿ ಹೇಳೋ ಮಾತಿಲ್ಲ, ನಾನೇ ಸ್ವತಃ ನೋಡಿನಿಲ್ಲ. ಇವಂದು ಹಿಂಗಾಗಿ ಹೈರಾಣ ಆದ ಏನು ಹೋಗವಲ್ಲ. ಆಮೇಲೆ ಒಬ್ಬ ವಿಚಾರವಂತ ಮನುಷ್ಯ ಹಿಂಗ ಮಾತು ಹೊರಟಿತದು. ಏನು ಮಾಡಬೇಕು? ಹಲ್ಲಿ ಬಾಯ ಹೊಟ್ಟೆಗೆ ಹೋಗೈತಿ, ಎಲ್ಲ ಅದು ಜಮಖಂಡಿ ಆಯ್ತು, ಮಿರಜ್ ಆಯ್ತು, ಬಾಂಬೆ ಎಲ್ಲ ಒಟ್ಟು ಎಲ್ಲ ಆಗುತ್ತೆ, ಬೆಂಗಳೂರು ಎಲ್ಲ ಒಟ್ಟು ದವಾಖಾನೆ ಮುಗ್ದಾವ.
ಚಲೋ ಆಗ್ಯದ ಹುಡುಗಿನ ದಿನಕ್ಕೆ ಚಿಂತೆ ಮಾಡಿ ಏನು ಅದು ಒಳಗೆ ಏನು ಆಗ್ಯದ ಏನು ಮತ್ತು ಅವ್ನು ಹಿಂಗಾಗಿ ಹೊರಗೆ ಸಾಯ್ಲಾಕಯ್ಯಾನ ಇನ್ನು ಸಾಯ್ತಾನ ಅವ ಹೇಳ್ದ ನೀ ನಾಳೆ ಬಾ ನಾ ಔಷಧ ಕೊಡ್ತಾನ ಯಾವ ದವಾಖಾನಿಗೆ ಬಗೆಹರಿದಿಲ್ಲಲ್ಲ ತಗೋ ನಂದಿಟ್ಟು ನೋಡು ಟ್ರೈ ಮಾಡು ಹಿಂಗ ಅದು ನೀನು ಹೊಟ್ಟೆ ಅಂದ್ರೆ ಕೆಡವೇ ಬಿಡ್ತೀನಿ ನೀ ಯಾಕೆ ಕಾಳಜಿ ಮಾಡ್ತೀವಿ ಅದನ್ನ ನೀನು ಉದ್ರ ಕೆಡುತ್ತೇನೆ ಅದನ್ನು ನೀ ನಾಳೆ ಬಾನಿ ಇವ ಅಂದ ದೇವ್ರ ಭೇಟಿ ಆದಂಗೆ ಆಯ್ತು ಹೋಯಪ್ಪ ಆಗಲ್ಲ ನಾಳೆ ಮುಂಜಾನೆ ಏನು ತಿನ್ಬೇಡ ಉಣ್ಬೇಡ ಬರೀ ಹೊಟ್ಟಿಲೆ ಬಾ ನಾ ಔಷಧ ಕೊಡ್ತೀನಿ ಬೀಳ್ತೈತೆ ಆಯ್ತು ಮಾತೇನು ಇವ ನಾಳೆ ಹೋಗ್ತೇನೆ ಬರ್ತೇನೆ ತಾವು ಅಂದ ಇವನ ರಾತ್ರಿ ಪ್ರಯತ್ನ ಮಾಡಿ ಎಲ್ಲಿ ಐತಿ ಅದು ಹಲ್ಲಿ ಹುಡುಕಿ ಆಡಿ ಅದನ್ನು ಬಾರ್ಗಿಲ ಬಡ್ದ ಕೊಂದಿಟ್ಟ ಮುಂಜಾನೆ ಮುಂಜಾನೆ ಬಂದ ಕೂಡ್ಲೇನ ಆಟ್ರಾಗ ಏನು ಮಾಡಿದೆ ಇವ ಒಂದಿಷ್ಟು ಆ ತಂಬಾಕದ್ದು ನೀರಾಗ ಒಂದಿಷ್ಟು ಇದು ಮಾಡಿ ಆ ತಂಬಾಕದ ನೀರ ಒಂದಿಟ್ಟು ಸೋಸಿ ಆ ತಂಬಾಕದ ರಸ ಅದ್ರಾಗ ಒಂದಿಟ್ಟು ಬಿಟ್ಟು ಇದು ಔಷಧ ಐತಿ ಇದೊಂದು ತಂಬಿಗೆ ನೀರು ಪೂರ ಕುಡ್ದ ಬಿಡೋಣ ಇದು ವನಸ್ಪತಿ ದವಾ ಇದು ಇಲ್ಲಿ ಸಿಗುವುದಿಲ್ಲ ಇದು ಹಿಮಾಲಯದಾಗ ಸಿಗ್ತೈತಿ ಅಲ್ಲಿದು ತರಿಸಿಂದ ಕುಡಿ ಕೂಡ್ದ ಅದು ಗಡ ಮತ್ತು ಕೂಡ್ದವ ಕೂಡ ತಂಬಾಕು ಅದು ನಿಂತಿತ್ತಾನ ಆಟ್ರಾಗ ಇವ ಎಲ್ಲ ತಯಾರಿ ಮಾಡ್ಕೊಂಡು ಒಂದು ಕಬ್ಬಿನ ಬುಟ್ಟಿ ತಂದು ಇಟ್ಟಿದ್ದ ಅದನ್ನೇನು ಹೊಡೆದಿದ್ದಲ್ಲ ಅದನ್ನು ತಗೊಂಬಂದು ಹಿಂಗೆ ಇಲ್ಲಿ ಕೈಯಾಗ ಹಿಡ್ಕೊಂಡು ಕೂತಿದ್ದ ಇಲ್ಲಿ ಹಿಂಗೆ ಕೈಯಾಗ ಹಿಡ್ಕೊಂಡು ಸುಮ್ಮನೆ ಕೂತಿದ್ದ ಅವಾಗ ನೋಡೇ ಇಲ್ಲ ಅವ ಅಲ್ಲಿಂದ ಅದು ನೀರು ಕೊಡೋದು ವೈಕ ತಿಳ್ಕ ಹಿಂಗೆ ಮಾಡಿ ಹಿಂದಕ್ಕೆ ಹಾಕೊಳಕತ್ತದ ಬುಟ್ಟ್ಯಾಗ ಈ ಬುಟ್ಟ್ಯಾಗ ಬೀಳಿ ಅದು ಬೀಳ್ಬೇಕಲ್ಲ ಇಲ್ಲಿ ಬಡ ಅದು ನೀರು ತಂಬಾಕು ನಡೆದು ಒಳಗಿಂದ ಎಲ್ಲ ಕೇತಿ ಬರ್ಲಾಕತ್ತು ಒಮ್ಮೆ ಆಯ್ತು ಹಿಂದಿರು ಮತ್ತೆ ಹೋಯ್ಕತ್ ಅವರು ಹಿಂದಕ್ಕೆ ಹಾಕೊಳ್ಳೋರು ನೋಡ್ರಿ ನೀವು ವಾಂತಿ ಮಾಡ್ಕೊಳ್ಳೋವ್ರನ್ನ ಅವ್ರು ವಾಂತಿ ಮಾಡ್ಕೊಳಕ್ ಕಣ್ಣು ಮುಚ್ತಾರೆ ಏನ್ ಮಾಡ್ತಾರ ವಾಂತಿ ಹಿಂಗ್ ಕಣ್ಣು ಮುಚ್ಚಿ ಹಿಂಗೆ ಮಾಡ್ತಿರ್ತಾರ ಅಂದ ಮೊದಲನೇ ಸಲ ಒಂದ್ ಸಲ ಏನು ಆಯ್ತು ಅವಾಗ ಬಿಟ್ಟ ಎರಡನೇ ಸಲ ಏನು ವೈಕತೆ ಬಡ ಹಾಕೊಳಕತ್ತದ ಇಲ್ಲಿ ಏನು ಹಿಡ್ದಿದ್ದ ಕೈಯನ್ನು ಪಟಕ್ನ ಬಿಟ್ಟವ ಅದ್ರ ಬಿತ್ತು ಅಂತ ಅವಾಗ ಕಣ್ ತೆರೆದು ನೋಡ್ದವ ಅದ್ರಾಗ ಬಿದ್ದೈತಿ ಈಗ ಹೊರಗೆ ಬತ್ತು ಯಪ್ಪ ಎಷ್ಟು ದಿನ ಆಯ್ತು ಅಂದ್ರೆ ಇವ ಏನು ವಿಚಾರ ಮಾಡಿದ ಸಣ್ಣದೊಂದು ಕೂದಲು ಬಾಯಾಗಿಂದ ಪಾಸ್ ಆಗುವುದಿಲ್ಲ ಬರೀ ಒಂದು ಕೂದಲ ಒಂದು ಸಣ್ಣ ಕಡ್ಡಿ ಬಂದ್ರೂ ಅದು ಮನುಷ್ಯ ಅದನ್ನು ಬೇರೆ ಇದು ಮಾಡ್ತಾನೆ ಹೌದಿಲ್ಲ ಒಂದು ಹಳ್ಳ ಬರೋದಾಗ್ಲಿ ಒಂದು ಕಡ್ಡಿ ಬರೋದಾಗ್ಲಿ ಒಂದು ಕೂದಲ ಹಿಂಗೇನಾರ ನಮ್ಮ ತುತ್ತಿನ ಬಂದಿದ್ರ ಅದನ್ನ ಚೆಕಿಂಗ್ ಮಾಡೇ ಬಿಡ್ತೈತೆ ಅದ ಇಂಥ ದಮ್ ಹಳ್ಳಿ ಹಂಗೆ ಹೋಗ್ತಿರ್ಬೇಕು ಒಳಗೆ ಅದಕ್ಕೆ ಇವಾಗ ಭ್ರಾಂತಿ ಆಗ್ಯದ ಅಂತೇಳಿ ಕಂಡು ಹಿಡ್ದವ ಇಷ್ಟು ದೊಡ್ಡ ಹಳ್ಳಿ ಹೆಂಗೆ ಹೋಗ್ತೈತೆ ಒಳಗೆ ಇಷ್ಟು ಸಣ್ಣ ಇದು ಹೋಗೋದಿಲ್ಲ ಮತ್ತು ಇದು ಹೋಗೈತಿ ಅಂದ್ರೆ ಹೆಂಗದ ಅದಕ್ಕೆ ಇವಂಗ ಭ್ರಾಂತಿ ಆಗೈತಿ ಅಂದ್ರೆ ಅದು ಆಗಿತ್ತು ಏನಂದ್ರೆ ಅವ ಈ ಸ್ಟೀಲ್ ತಂಬಿಗೆ ಒಳಗೆ ನೀರು ತಗೊಂಡು ಕುಡಿಬೇಕನ್ನೋದ್ರಾಗನ ಇಲ್ಲಿ ಮೇಲೆ ಹಲ್ಲಿತ್ತದ ಎಲ್ಲಿ ಮೇಲೆ ಇದಕ್ಕೆ ಹಲ್ಲಿದ್ದದ್ದು ಇಲ್ಲಿ ಪ್ರತಿಬಿಂಬ ಬಿದ್ದಿತ್ತು ಅದರದ್ದು ಇವ ಗಡಬಡ್ಲೆ ಕೂಡ್ದ ಆಟ್ರಾಗ ಸರಿತದ
ಅದು ಸರಕತೆ ಆ ಕಡೆ ಹೋಯ್ತು. ಹಿಂದಿಗಡೆ ನೋಡುತ್ತಾನ, ಅದ್ರಾಗ ಪ್ರತಿಬಿಂಬ ಇಲ್ಲ. ಆಗಿದ್ದು ಹಿಂಗೆ. ಆದ್ರೆ ಇವ್ಗೇನಾಯ್ತು, ಈ ಚೆರಿಗ್ಯಾಗ ಇತ್ತು, ಅದು ನಾನು ಹೊಟ್ಯಾಗ ಹೋಯ್ತು. ತಗೋ, ಅದು ಇದ್ದಿದ್ದು ಎಲ್ಲಿ? ಅಲ್ಲಿ ಮೇಲೆ ಸ್ಲ್ಯಾಪಿಗೆ ಐತಿ. ಹಂಗ ಜನ್ಮ ಮರಣ ಅದಾವೆಲ್ಲಿ? ದೇಹಕ್ಕೆ ನಾವು. ಮತ್ತು ಇವು ತಿಳ್ಕೊಂಡಾನೆಲ್ಲಿ? ಆತ್ಮದಲ್ಲಿ, ತನ್ನಲ್ಲಿ. ಹಿಂಗಾಗೈತಿ ತಪ್ಪಗಾಟ. ಆದ್ದರಿಂದ ಈ ರೀತಿ ಅವನ ಭ್ರಾಂತಿ ಕಳೀಬೇಕಾದ್ರೆ ಹೆಂಗೆ ಯುಕ್ತಿಯಿಂದ ಹೋಯ್ತಿಲ್ಲ, ಅದ ಇದ್ದದ್ದು ಹೋಯ್ತ, ಇಲ್ಲದ ಹೋಯ್ತ. ಹೌದಲ್ಲ? ಹಂಗದು ಮಿಥ್ಯಾ ಇದ್ದದ್ದನ್ನು ಮಿಥ್ಯಾದಿಂದ ತೆಗೆದ್ಬಿಡೋದು ಅಂತ ಹಿಂಗ ಈ ರೀತಿ. ಅದಕ್ಕೆ ಈ ರೀತಿ ಇವೆಲ್ಲ ಸುಳ್ಳ. ಜನ್ಮ ಮರಣ, ಹಸಿವೆ, ನೆರಳಿಕೆ, ಸುಖ ದುಃಖ ಮೊದಲು ಮಾಡಿಕೊಂಡು ಈ ಅನಾತ್ಮ ಧರ್ಮಗಳು ಇವು ತನ್ನಲ್ಲಿ ಇಲ್ಲ ಇಲ್ಲ, ಆದರೂ ತಪ್ಪು ತಿಳ್ಕೊಂಡಾನದಾವು ಅಂತೇಳಿ. ಅದಕ್ಕಾಗಿ ಅವ ಹೆಂಗ ಅವನ ಹೊಟ್ಯಾಗ ಹೋಗೇ ಇಲ್ಲ, ಅದು ಆದರೂ ಹೋಗೇ ಐತಿ, ನಾನು ಹೊಟ್ಯಾಗ ಐತ ತಿಳ್ಕೊಂಡಿದ್ದ. ಅದನ್ನ ಈ ರೀತಿ ಹಿಂಗೆಲ್ಲ ಇಲ್ಲ, ಅದು ಇಲ್ಲ ಅಂತೇಳಿ ನಾವು ಇದು ಮಾಡಿಬಿಟ್ಟಿಲ್ಲ. ಈ ರೀತಿ ಯುಕ್ತಿಯಿಂದ ಅದರ ನಿವೃತ್ತಿ ಹೆಂಗೆ ಆಗ್ತೈತೋ ಹಂಗೆ ಇವೆಲ್ಲ ಒಂದು ಯುಕ್ತಿಯಿಂದ ಇವನು ವಿಚಾರ ಮಾಡಿ, ಈ ದೇಹ ನಾ ಅಲ್ಲ, ನಂದು ಅಲ್ಲ, ಅಂದಮೇಲೆ ಅದಕ್ಕಿದ್ದ ಧರ್ಮ ಜನ್ಮ ಮರಣ ಅವು ನನಗೆ ಹೆಂಗಾಕ್ಕವು, ಹಿಂಗೆಲ್ಲ ವಿಚಾರ ಮಾಡಿ ಅವು ಕೂಡದ ಕಡೆ ತೆಗೆದು ನನಗೆ ಅದಕ್ಕೆ ಯಾವ ಸಂಬಂಧ ಇಲ್ಲ ಅಂತ ಈ ರೀತಿ ಆದ್ರೆ ನನಗಂತ ತಿಳ್ಕೊಂಡಿದ್ದು ತಪ್ಪ. ಇದ ಭ್ರಾಂತಿ. ಅಂದ್ರೆ ಇವೆಲ್ಲ ನಮಗೇನಾಗ್ಯದ ಅಂದ್ರೆ ಧರ್ಮಾಧ್ಯಾಸ ಆಗ್ಯದ. ಧರ್ಮಾಧ್ಯಾಸ ದೇಹದ ಜನ್ಮ ಮರಣಾದಿಗಳು ನನಗದಾವು ಅಂತೇಳಿ. ಹೌದಿಲ್ಲ? ಇಂದ್ರಿಯಗಳು ಕೇಳೋದು, ಕಿವಿ ಕೇಳ್ಯದ, ನಾ ಕೇಳೇನಂತಾನೆ, ಈ ರೀತಿ ಕೇಳೋದು ಧರ್ಮಾಧ್ಯಾಸ ಆಗ್ಯದ. ಹೀಗೆ ಅಂತಃಕರಣದ ಧರ್ಮ ಕರ್ತೃತ್ವಾದಿಗಳದಾವ. ಅಹಂ ಕರ್ತ ಅಹಂ ಭೋಕ್ತ ಅಂತ ಕೂತಾನ. ಇವು ಎಲ್ಲ ಅವಕ್ಕರ ಧರ್ಮ ಅವಕ್ಕೆ ಒಪ್ಪಿಸಿ ವಿಚಾರ ಮಾಡಿ ಯುಕ್ತಿವಂತನ ಬಗ್ಗೆ ಏನು ನೋಡು ರಮಣಿ ಅಂದ್ರೆ ಇದೇ ಒಂದು ಯುಕ್ತಿಯಿಂದ ಅವಕ್ಕೆ ಹಚ್ಚಿಕೆ ಆರಾಮಿದ್ದು ಬಿಡುದು. ಹಿಂಗ ಹಿತದಾಗ ಅದಕ್ಕೆ ಅಂದ್ರೆ ಇದು ಧರ್ಮಾಧ್ಯಾಸ. ಅಧ್ಯಾಸ ಅಂದ್ರೆ ಸ್ವಭಾವೋ ಅಧಿಕರಣೋ ಅವಭಾಸೋ ಅಧ್ಯಾಸ. ಅಧ್ಯಾಸ ಆಗೈತಿ. ಅಧ್ಯಾಸ ಎದಕ್ಕಂತಾರು ಅಂದ್ರೆ ಸ್ವ ಅಭಾವೋ ಅಧಿಕರಣೋ ಅವಭಾಸೋ ಅಧ್ಯಾಸ. ಅಧಿಕರಣದಲ್ಲಿ ಅದರದ್ದು ಸ್ವ ಅಭಾವ, ಅಧಿಷ್ಠಾನ ರೂಪ ಆತ್ಮನಲ್ಲಿ ಇವು ಅದಾವನ ಇಲ್ಲ. ಹೌದಲ್ಲ? ಅಭಾವದಾವ. ಅವಭಾಸ ಅಂದ್ರೆ ತೋರ್ಯಾವ. ತೋರಿದ್ರೂ ಕೂಡ ಅದಕ್ಕೆ ಸುಳ್ಳು ಅಂತೀವಿಲ್ಲ ನಾವು. ಅಧಿಷ್ಠಾನವಾದ ಹಗ್ಗದಲ್ಲಿ ಸರ್ಪ ತೋರ್ಯದ, ತೋರಿದ್ರು ನಾವು ಸುಳ್ಳತ್ತೇವೆ ಇಲ್ಲ, ಸುಳ್ಳು ಅಂತೀವಿ. ಈ ರೀತಿ ಅದಕ್ಕೆ ಸ್ವಭಾವ ಅಧಿಕರಣ ಅವಭಾಸು ಅಧ್ಯಾಸ. ಅದಕ್ಕೆ ಇವು ಎಲ್ಲ ಆತ್ಮನಲ್ಲಿ ಅಧ್ಯಾಸ ಆಗಿ ತೋರ್ಯಾವು. ಆದ್ದರಿಂದ ಆ ಅಧ್ಯಾಸ ಹೋಗಬೇಕಾದ್ರೆ ಅದರಿಂದ ಕತೆ ಅಧಿಷ್ಠಾನ ಜ್ಞಾನದಿಂದ ಹೋಗ್ತೈತಿ. ಹೌದಿಲ್ಲ? ಆ ಸರ್ಪಕ್ಕೆ ಅಧಿಷ್ಠಾನ ಹಗ್ಗ ಐತಿ. ಹಗ್ಗದ ಜ್ಞಾನ ಆಯ್ತಂದ್ರೆ ಸರ್ಪ ನಿವೃತ್ತಿ ಆಗ್ತದೆ. ಹಂಗ ಆತ್ಮನಲ್ಲಿ ಆತ್ಮರೂಪ ಅಧಿಷ್ಠಾನದಲ್ಲಿ ಇವೆಲ್ಲ ಅನಾತ್ಮ ಧರ್ಮಗಳು ಅಧ್ಯಾಸ ಆಗಿ ತೋರ್ತಾವ. ಅಂದ ಮೇಲೆ ಆತ್ಮಜ್ಞಾನ ಆಯ್ತು ಅಂದ ಕೂಡಲೇ ಇವೆಲ್ಲ ಏನಕ್ಕವು ಮಿಥ್ಯತ್ವ ನಿಶ್ಚಯ ರೂಪ ಬಾದಾಗಿ ಹೋಕ್ಕವು. ಇಲ್ಲ ನನಗಿಲ್ಲ ಅಂತೀನಿ ಈ ರೀತಿ. ಅದಕ್ಕಾಗಿ ಇಲ್ಲಿ ಕನಸಿನ ಪುರುಷನು ಮಿಂಚಿನ ಹೆದೆಗೆ ಇಂದ್ರಧನುವನೇರಿಸುತ್ತ ಆರಿ ಕಲ್ಲಿನಂಬು ಮೊನೆ ದುರಿದ
ಹೆಚ್ಚು ಗಂಧರ್ವರಿಪುವನು ಕೆಡುಪಿದನಂತೆ ತನು ಧರ್ಮ ಒಳಿದು ಅಂತ ಹಿಂಗ ಈ ರೀತಿ ತನ್ನಲ್ಲಿ ಇವು ಯಾವ ಧರ್ಮನು ಇಲ್ಲ. ಇವು ಎಲ್ಲ ಇಲ್ಲೇನು ಹೇಳಿದ ಕನಸಿನ ಪುರುಷ ಅಂದ್ರೆ ಅದಾನ, ಮಿಂಚಿನ ಹಗ್ಗ ಅಂದ್ರೆ ಐತೇನು, ಕಾಮನ ಬಿಲ್ಲು ಅನ್ನೋ ಧನುಷ್ ಐತೇನು, ಇಲ್ಲ. ಹಿಂಗೆಲ್ಲ ಇವು ಗಂಧರ್ವಪುರ ಇವೆಲ್ಲ ಏನು ಇಲ್ಲ ಅವು ಸುಳ್ಳ. ಹಂಗ ಈ ಆತ್ಮನಲ್ಲಿ ಇವೆಲ್ಲ ತೋರಿದ್ರು ಕೂಡ ಅವು ತೋರ್ತಾವ, ಹಿಂಗೆ ತೋರ್ತಾವಿಲ್ಲ, ಎಲ್ಲ ತೋರಿದ್ರು ನಾವು ಸುಳ್ಳತ್ತೀವಿ ಅವು. ಹಂಗ ಈ ಜನ್ಮ ಮರಣ ಸುಖ ದುಃಖ ಇವೆಲ್ಲ ಅನಾತ್ಮ ಧರ್ಮಗಳು ಆತ್ಮನಲ್ಲಿ ತೋರಿದ್ರು ಕೂಡ ಇವು ಸುಳ್ಳ, ಆತ್ಮನಲ್ಲಿ ಇಲ್ಲ ಅಂತ ಜ್ಞಾನ ಮಾಡ್ಕೊಂಡಿರ್ತಾನ. ಇದೇ ಮುಕ್ತಿ ಪಡೆಯುವವನು ಯುಕ್ತಿ. ಇದೇ ಯುಕ್ತಿ, ಮತ್ತೇನು. ಅದಕ್ಕಾಗಿ ಈ ರೀತಿ ಅವ ಒಂದು ಈ ಯುಕ್ತಿಯಿಂದ ಅವ ಮುಕ್ತಿ ಪಡೀತಾನ ಅಂತ ಹೇಳ್ಕೊಂಡು ಬಂದಾರ. ಇನ್ನ ಎರಡನೇ ನುಡಿಯಲ್ಲಿ ಕಾರ್ಯವರ್ಗಕ್ಕೆ ಮಿಥ್ಯಾ ದೃಷ್ಟಾಂತಗಳನ್ನ ಹೇಳಿ ಇನ್ನ ಕಾರಣವಾದ ಮಾಯ ಐತಲ್ಲ, ಇವೆಲ್ಲ ಕಾರ್ಯವರ್ಗಕ್ಕೆ ಕಾರಣ ಯಾವುದು? ಮಾಯ ಐತಿ. ಆ ಮಾಯ ಅಂದ್ರೆ ಹ್ಯಾಂಗ ಐತಿ ಅಂದ್ರೆ ಬರೀ ನಾಮ ಮಾತ್ರ, ಹೆಸರಾಟ, ವಸ್ತು ಇಲ್ಲ. ಅದು ಹೆಂಗ ಏನು ಹಿಂಗಂದ್ರೆ ಏನು? ಅವ ತಿಳಿದಿರ್ತಾನ ಅಂತಂಗ ಯಾವ ಮುಕ್ತಿ ಪಡ್ಯಾವ ಹಿಂಗ ತಿಳಿಬೇಕಾಕತೆ ಅಂದ್ರ ಮುಕ್ತಿ. ಯಾಕಂದ್ರ ಕಾರಣವೇ ಇಲ್ಲಂದ್ರೆ ಕಾರ್ಯ ಎಲ್ಲಿದೆ? ಈ ರೀತಿ ಅದಕ್ಕೆ ನಾಮ ಮಾತ್ರ ಐತಿ, ವಸ್ತುತಃ ಮಾಯಾ ಅನ್ನೋದು ಇಲ್ಲ ಅನ್ನೋ ಬಗ್ಗೆ ಇಲ್ಲಿ ದೃಷ್ಟಾಂತ ಕೊಡ್ತಾರೆ. ಇಲ್ಲದ ವಸ್ತುಗಳ ದೃಷ್ಟಾಂತ ಕೊಡ್ತಾರೆ, ತಿಳಿತಾ? ಯಾಕಂದ್ರ ಅದು ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ಯಾನ. ಅಂದ್ರೆ ಅದು ದೈವೀ ಹೇಷ ಗುಣಮಯಿ, ದೇವನಾದ ನನ್ನ ಆಶ್ರಯದಲ್ಲಿರ್ತಕ್ಕಂಥ, ಅಲ್ಲಿ ನೋಡಿ ಇಲ್ಲ ನಿನ್ನೆ ಇದ್ರಾಗ ಶ್ರೀಕೃಷ್ಣದಾಗ ಅದಕ್ಕೆ ಮಮ ಮಾಯಾ ದುರತ್ಯಯ ಬಹಳ ದುಸ್ತರೈತೆ ಅದು. ಅಘಟಿತ ಘಟನಾ ಪಟಿಯೇಸಿ ಮಾಯಾ ಹಿಂಗೆಲ್ಲ ಹೇಳ. ಅಂದ್ರ ಇವು ಆ ಮಾಯಾ ಜಾಲದೊಳಗೆ ಇದ್ದವನಿಗೆ ಹಂಗ್ ಮಾಡೋದು. ಏನ್ ಮೀನ ಬಲಿ ಒಳಗೆ ಇದ್ದ ಮೀನಿಗೆ ಆ ಬಲಿ ಅದನ್ನು ಗೋಳು ಮಾಡ್ತಾ ಇತ್ತು, ಹೌದಿಲ್ಲ? ಮತ್ತು ಬಲಿ ಬಿಟ್ಟು ಹೊರಗೆ ಇದ್ದ ಸಮುದ್ರದಾಗ ಇದ್ದ ಮೀನಿಗೆ ಏನು ಮಾಡ್ತೇನೆ ಅದನ್ನು? ಇಲ್ಲ, ಹೌದಿಲ್ಲ? ಬಲಿ ಒಳಗೆ ಬಂದದ್ದ ಮೀನು ಏನೈತಲ್ಲ ಅದು ಮಾತ್ರ ಅದಕ್ಕೆ ಬಾಧ ಐತಿ. ಹಂಗ ಈ ಮಾಯಾಜಾಲ, ಈ ಪ್ರಪಂಚ ಇದು ಏನೈತಿ ನೋಡು, ಇದರ ಒಳಗೆ ಇದ್ರೊಳಗೆ ಅಂದ್ರೆ ಬಲಿಯಾಗಿ ಬಿದ್ದಾವ ಅಂತ. ಬಲಿಯಾಗಿ ಬಿದ್ದಾವ ಅಂದ್ರೆ ಏನು? ನನಗೆ ಯವ್ವ ರೊಕ್ಕ ರೂಪಾಯಿ ಶ್ರೀಮಂತಿಕೆ ಎಲ್ಲ ಕೊಡು, ಮತ್ತು ನನಗೆಲ್ಲ ವೈಭವ ಅಧಿಕಾರ ಅಂತಸ್ತು ನಂದು ಎಲ್ಲ ಜಯ ಜಯಕಾರ ಆಗ್ಬೇಕು, ನಾ ಮೆರಿಬೇಕು ಜಗತ್ನ್ಯಾಗ, ಹಿಂಗೆಲ್ಲ ಇವೆಲ್ಲ ಏನವು? ಎದರಿಂದ ಬರೋವ? ಅದರಿಂದ ಬರೋವಲ್ಲ. ಮತ್ತು ಅದ್ರ ಜಾಲದೊಳಗೆ ಅದು ಅನ್ನಂದಂಗೆ ಆತಲ್ಲ, ಹೌದಿಲ್ಲ? ಹೌದಾ ಇಲ್ಲ? ಅದಕ್ಕಾಗಿ ಈ ರೀತಿ
ಇವು ಯಾವರ ಲೌಕಿಕ ವಸ್ತುಗಳು ಬೇಕಂತ ಆಸೆ ಇಟ್ಕೊಂಡಿದ್ದಂದ್ರ ಅವ ಆ ಮಾಯಮಯವಾದ ಜಗತ್ತಿದು ಮಾಯಕಾರ್ಯವಾದ ಜಗತ್ತೈತಿ. ಮತ್ತು ಆ ತತ್ಸಂಬಂಧಿ ಇವಂಗ ಅಪೇಕ್ಷೆ ಆಯ್ತಂದ್ರೆ ಇವ ಅದ್ರ ಒಳಗೆ ಅದಾನು ಅವಂಗ ಬಿರಿ ಐತಿದ. ಮಾಯಾ ಸುಳ್ಳು ಅನ್ನೋದು ಅವನಿಗೆ ಇಲ್ಲಿ ಎರಡೂ ದೃಷ್ಟಿ ಐತಿ. ಯಾಕಂದ್ರೆ ಅದಕ್ಕೆ ಬರೇ ಮಾಯಾ ಮಿಥ್ಯ ಅಂದ್ರೆ ಗೋಳು ಮಾಡೈತೆ ಅಂತ ದೇವಿ ಪುರಾಣದಾಗ ಅದು ಹೇಳ್ಕೊಂಡು ಬಂದೈತೆ ಅದ, ಹೌದಲ್ಲ? ಮತ್ತೆ ಅಂದ್ರ ಅದು ಮಿಥ್ಯ ಅಂದ್ರೆ ಇದು ಗೋಳು ಮಾಡೈತೆ ಅಂದ್ರೆ ಯಾರನ್ನ ಮಾಡೈತಿ? ಅದು ಆ ಬಲಿ, ಮೀನಿನ ಬಲಿ ಯಾರನ್ನ ಗೋಳು ಮಾಡ್ತೈತಿ? ಅದ್ರೊಳಗೆ ಇದ್ದದ್ದನ್ನು ಗೋಳು ಮಾಡ್ತೈತಿ. ಹೊರಗೆ ಇದ್ದದ್ದನ್ನ ಏನು ಮಾಡ್ತೈತಿ? ಅದ ಹೊರಗಿದ್ದದ್ದು ನಡೆ ನಿಂದೇನತ್ತ, ಹೌದಿಲ್ಲ? ಮತ್ತ ಆ ರೀತಿ ಇದಕ್ಕೆ ಇಷ್ಟೇ ಅದ. ಎಲ್ಲಿ ತನಕ ನಮಗ ಈ ಲೌಕಿಕ ಸಂಬಂಧ ಇವು ಎಲ್ಲ ನಮಗೆ ಇಲ್ಲ, ನನಗೆ ಶ್ರೀಮಂತಿಗೆ ಬೇಕು, ನನಗೆ ಸುಖ ಬೇಕು, ನನಗೆ ಅಧಿಕಾರ ಬೇಕು, ನನಗೆ ಅಂತಸ್ತು ತಿಂತಾವು, ನನ್ನ ಜಯಕಾರ ಎಲ್ಲ ನಾನು ಮೆರಿಬೇಕು, ಹಂಗೆ ಹಿಂಗೆ ಎಲ್ಲ ಇವೆಲ್ಲ ಇದ್ದು ಅಂದ್ರೆ ಇವು ಅದರ ಕಾರ್ಯದವು, ಅದ್ರ ಒಳಗೆ ಇರಬೇಕು. ಅವು ಏನೋ ಹಾಯ್ಕೊಂಡ್ ಏನು ಅಲ್ಲಕ್ಕೆ ಬರಂಗಿಲ್ಲ, ಅವ್ನು ಗೋಲ್ ಮಾಡ್ತೈತೆ. ಅದು ಅದನ್ನೆಲ್ಲ ಮೀರಿ ನಿಂತವ್ಗೆ ಏನು ಮಾಡ್ತೀನಿ? ನಿಂದೇನ ಅಂದ್ರೆ ಯಾಕಂದ್ರೆ ನೋಡು, ಈ ಸುಮ್ಮ ಲೌಕಿಕ ದೃಷ್ಟಾಂತ ತಗೋ. ಲೌಕಿಕ ದೃಷ್ಟಾಂತ ಏನು? ಈಗ ಒಬ್ಬ ಪುರುಷ ಆ ಸ್ತ್ರೀ ಆಧೀನದೊಳಗೆ ಇದ್ದ, ಅವನು ಕುಣಿಸಾಡ್ತಾಳಕ್ಕೆ, ಹೌದು? ಯಾರನ್ನ ಕುಣಿಸಾಡ್ತಾಳ? ಅವನ ಆಧೀನದೊಳಗಿದ್ದವನು ಕುಣಿಸಾಡ್ತಾಳಕ್ಕೆ, ಹೌದಿಲ್ಲ? ಮತ್ತ ನಿನ್ನ ಆಧೀನದಾಗ ನಾ ಏನು ಇರೋಪಕ್ಕಿ ಅಲ್ಲ ಅಂತ ಹೇಳಿದ್ದಂದ್ರೆ ಹಂಗದರ ಲೋಕದಾಗ ಹಂಗೂ ಅದರ ಹಿಂಗೂ ಅದರ ಎರಡು ಥರ ಐತಿ, ಹೌದಿಲ್ಲ? ಅದಕ್ಕೆ ಅವ ಆಕಿ ಹೇಳ್ದಂಗನ ಕೇಳ್ಬೇಕ, ಹಿಂಗೆ ಅಲ್ಲಿ ನೇಮ್ ಇರ್ತೈತಿ. ಮತ್ತು ಇನ್ನೊಂದು ಕಡೆ ಕೆಲವ್ರು ಅದಾರ, ಅವನು ಹೇಳ್ದಂಗ ಆಕಿ ಕೇಳ್ಬೇಕು, ಹೌದಿಲ್ಲ? ಹೇಳಿ ಯಾವ ಈ ಮಾಯಾಮಯ ಜಗತ್ತಿನ ಇವೆಲ್ಲ ನನಗೆ ಬೇಕಂತೇಳಿ ಇಟ್ಕೊಂಡು ಕುಂತಾನ, ಅಪೇಕ್ಷೆ ಇಟ್ಕೊಂಡನ ಅವ ಆ ಮಾಯಾಕ ಒಳಗೆ ಅದಕ್ಕೆ ಸುಳ್ಳ ಹಂಗ ಹಿಂಗ ಅದ್ರ ಮುಂದೆ ಹಾರ್ಯಾಡೋದು ನಡೆಯಂಗಿಲ್ಲ ಅವನು. ಇನ್ನು ಯಾವ ಈ ಜಗತ್ತಂದ್ರೆ ಏನದ ಒಂದು ಹುಲ್ಲು ಕಡ್ಡಿ ಹೋಗೋಣ, ಇದನ್ನು ತಗೊಂಡು ನಾ ಏನು ಮಾಡಿ? ನನಗೇನೂ ಬೇಕಾಗಿಲ್ಲ, ರೊಕ್ಕ ಬೇಕಾಗಿಲ್ಲ, ರೂಪಾಯಿ ಬೇಕಾಗಿಲ್ಲ, ಅಧಿಕಾರ ಬೇಕಾಗಿಲ್ಲ, ಅಂತಸ್ತು ಬೇಕಾಗಿಲ್ಲ, ಯಾವ ಭಕ್ತು ಬೇಡ, ಶಿಷ್ಯನೂ ಬೇಕಾಗಿಲ್ಲ, ನನಗೆ ಏನು ನಾನು ಜಯಕಾರನು ಬೇಡ, ಏನು ಬೇಡ, ಹೋಗು. ಊಟನೂ ಬೇಕನ್ನೋದಿಲ್ಲ, ಹೇಳ್ತಾನೆ. ಊಟ ಇದು 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 ಆಡೋ ಮಾತಲ್ಲ. ಇಲ್ಲಿ ಕೂತವ್ರು ಕೇಳವ್ರನ್ನ, ನಾ ಜೀವನದೊಳಗೆ ಹಂಗ ತೆಗದೇನೆ, ನನಗಂತಿ ಅಲ್ಲ, ನನ್ನ ಸ್ವಂತ ಹೇಳಿನ. ನೀ ಊಟ ಕೇಳಿದಿಲ್ಲ, ನಾ ಊಟ ನನಗೆ ಬೇಕು ಅಂತ ಹೇಳ್ಕೇನೆ, ನಾ ಯಾರಿಗಿ ಏನೂ ಬೇರೆ ಇಲ್ಲ. ನಾ ಜಗತ್ತಿನಾಗ ನನಗೆ ರೊಕ್ಕ ಕೊಡ್ರಿ ಅಥವಾ ನನಗೆ ಊಟ ಕೊಡ್ರಿ, ಊಟ ತಾನೇ ಬರ್ತದಿಲ್ಲ. ಎಷ್ಟೋ ಸಲ ನಾ ಉಪವಾಸ ಅದೇನಿಲ್ಲ ಅಲ್ಲ, ಒಮ್ಮೆ ಹಿಂಗೆ ಅವ್ರು ತರ್ತಾರ, ಇವ್ರು ಬಿಟ್ರೆ ಅವಾಗ ನಿಮ್ಮ ಮನ್ಯಾಗ ಅದು ಹೆಚ್ಚು ನಿಮ್ದು ಯಾವತ್ತೂ ಇರತ್ತಿತ್ತು. ಆ ಮತ್ತೊಬ್ಬರು ತರ್ತಾರ ಅಂತ ತಿಳ್ಕೊಂಡು ಇವ್ರು ತರ್ತಾರ, ತವ್ರು ಬಿಟ್ರು ನಾ ಇವತ್ತು ಉಂಡಿಲ್ಲ, ಮತ್ತು ನೀವು ತಗೊಂಡು ಬರತ್ ನಾ ಹೇಳೇ ಇಲ್ಲ.
ಏಪ್ಪ ಅಲ್ಲ ನೀನ ಇಲ್ಲಿ ಕೇಳ, ಮೊದಲ ನಂಬುದು ಇನ್ನೊಬ್ಬರಿಗೆ ಬುದ್ಧಿ ಹೇಳ್ತೀವಂದ್ರ ಮೊದಲು ನಾವು ಹಾದಿಯೊಳಗಿರ್ಬೇಕು, ಹಿಂದಿಗಡೆ ಇನ್ನೊಬ್ಬರಿಗೆ ಬುದ್ಧಿ ಹೇಳೋದು ನಮ್ಮ ಲೆಕ್ಕ ಹಿಂಗದಾವು ಹೇಳ್ತಾನೆ. ಅದಕ್ಕೆ ನಾ ಹೇಳ್ತೀನಿ, ಪ್ರತಿಯೊಂದೆಲ್ಲ ನಾವು ನಮ್ಮನ್ನರ ನೋಡಿ ನೀವು ನಡ್ರಿ ಅಂತೇಳಿ. ಅಂದ್ರೆ ನಾವು ನಮ್ಮನ್ನು ಮೊದಲ ಇದು ಮಾಡಿರ್ತೀವಿ ಕರೆಕ್ಟ್. ಯಾಕಂದ್ರೆ ನಾವು ಲೋಕಕ್ಕೆ ಬುದ್ಧಿ ಹೇಳ್ತೀವಿ, ಇನ್ನೊಬ್ಬರಿಗೆ ಉಪದೇಶಕರ್ತ ಅಂದಮೇಲೆ ನಾವು ಯಾವ ರೀತಿ ತಾರ ಮೇಲೆ ಇರಬೇಕು. ನಮ್ಮದು ಜರ ಹೆಜ್ಜೆ ತಪ್ಪಿದ್ರೆ ಲೋಕನ ಎಲ್ಲ ತಪ್ಪೋಕತೀವಿ ಅಂಥೇಳಿ ಪ್ರತಿಯೊಂದು ನಾವು ನಮ್ಮನ್ನ ಎದುರೊಳಗೆ ಹಿಡ್ಕೊಂಡು ಹೋಗ್ತೀವಿ ನಾವು, ಹೇಳ್ತಾನೆ ಹಂಗ. ಅದಕ್ಕಾಗಿ ಇಲ್ಲಾಗಲಿ ಬಾಂಬೆದಾಗಲಿ ಹಿಂಗೆಲ್ಲ ಹಿಂಗೆ ಮಾಡೇವಿ. ಪ್ರತ್ಯಕ್ಷ ಇವು ನಮ್ಮ ಎಲ್ಲ ಉಪವಾಸ ಇದ್ರು ಕೂಡ ನಾವು ಇನ್ನೊಬ್ಬರಿಗೆ ಹೇಳಿಲ್ಲ, ಈಗಪ್ಪ ಅಂತ ಏದೋ ಮಾಸ್ತರ್ ಅದು ನೀಯಪ್ಪ ನಿನ್ನೆ ಊಟ ಯಾರೂ ತಂದೇ ಇಲ್ಲ, ನಾವು ಹಿಂಗಾಯ್ತು ಅಂತೇಳಿ ಅವರ ಪಶ್ಚಾತ್ತಾಪ ಮಾಡ್ಕೊಂಡು ಇದು ಮಾಡ್ಕೊಂಡಾಗ ಅಂದ್ರೆ ಹಿಂಗನೂ ನಾವು ಅದೇ ಅದರ ಊಟದ ಬಗ್ಗೆ ನಮಗೆ ಕಾಳಜಿ. ಪ್ರಾರಬ್ಧಂ ಪುಷ್ಯತಿ ಒಪುರಿತಿ ನಿಶ್ಚಿಂತ್ಯಂ ಶಾಸ್ತ್ರ ಹೇಳ್ತತಿ. ಮತ್ತು ಶಾಸ್ತ್ರ ಹೇಳ್ತೀವಿ ಅಂದ್ರೆ ಮತ್ತೆ ಅದ್ರ ಬಗ್ಗೆನ ಊಟದ್ದೇನು ಹೇಳ್ತೀವಿ? ಊಟ ಈ ಶರೀರ ಪ್ರಾರಬ್ಧ ಕಟ್ಕೊಂಡ್ ಬಂದೈತಿ ಹೇಳ್ತಾನೆ. ಅದು ಎಲ್ಲಿದಾರ ಯಾರು ಯಾರ ತಂದು ಪುಣ್ಯವಂತರು ಇರ್ತಾರ, ಅವ್ರು ತಂದು ತಾವು ಇದು ಮಾಡ್ಕೋತಾರ. ಅದರ ಬಗ್ಗೆ ನಾವು ಚಿಂತೆ ಮಾಡೋ ಜರೂರತೆ ಇಲ್ಲ. ಅದಕ್ಕಾಗಿ ಜಗತ್ತಿನೊಳಗೆ ನಮ್ಮನ್ನು ಬಿಡ್ನಿ ನಾವು ಗಿಡ ತಪ್ಪಲ ಎಂತಿಂತವ್ರದಾರ. ಕರತಲ ಭಿಕ್ಷಾ ತರುತಲವಾಸ ತಿಳಿತಾನೆ. ಯಾರಿಗೀ ಬೇಡಂಗಿಲ್ಲ ಮತ್ತು ಏನೂ ಇಲ್ಲದನ ಅತಿ ಇದ್ರೊಳಗೆ ಅದಾರಿಲ್ಲ. ಎಷ್ಟು ಮುಂದೆ ಎಂತಿಂತ ವೈರಾಗ್ಯಶಾಲಿಗಳದಾರ. ನಮ್ದೇನು ಹೇಳ್ತೀವಿ? ಅಂಥವ್ರು ಕೂಡ ಅದಾರ. ಗುರುನಾಥರು ಬೇಡ್ತಿದ್ರು ಯಾರಿಗಾರ, ಮತ್ತೆ ಪ್ರತ್ಯಕ್ಷ ಆಗಿ ಹೋದ ಕಥೆ ಇದು. ಏನೂ ಬೇಡಿಲ್ಲ ಈ ರೀತಿ. ಅದಕ್ಕೆ ಅಂದ್ರ ಆ ಸ್ಥಿತಿಗೆ ಹೋದ್ಮೇಲೆ ಆ ಮಾಯಾ ಎಲಿ ಹತ್ತಿತ್ತ. ಹೌದಾ ಇಲ್ಲ? ಜಗತ್ತನ ಎಲ್ಲ ಸುಳ್ಳು ಮಾಡಿ ಉಗಿದು ಬಿಟ್ಟಿರ್ತಾನೆ. ಮತ್ತಿನ್ನ ಕಾರಣವಾದಂಥ ಮಾಯ ಅದರ ಎಲ್ಲಿದೆ? ಏನು ಅದ್ರದ್ದೇನು? ಅದು ಇಲ್ಲ ಹೋಗು. ಜಗತ್ತ ಇಲ್ಲ ಅಂದಾಗ ಅದರ ಕಾರಣವಾದ ಮಾಯ ಅದೇ ಎಲ್ಲಿದು ಬರ್ತದೆ? ಈ ರೀತಿ ಬರೀ ನಾಮ ಮಾತ್ರ ಅಂತ ಹಿಂಗೆ ತಿಳಿದಂಥ ಜ್ಞಾನಿ ಮಾತಾಡ್ತಿದ್ರು ಇಲ್ಲಿ ಈ ಪದ್ಯದೊಳಗೆ. ಹಿಂಗೆ ತಿಳ್ಕೊಂಡಿರ್ತಾನವ. ಮತ್ತು ಹಂಗೆ ಎಲ್ಲ ತಿಳ್ಕೊಂಡನಂದ್ರೆ ಮತ್ತು ನಾನು ಊಟದ ಹೆಂಗ, ನಾನು ಇರೋದು ಹೆಂಗ, ಇವೆಲ್ಲ ಮಾಡ್ತಾನ. ಅವೆಲ್ಲ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವನೇ ಹೇಗೈತಿ. ಅದಕ್ಕಾಗಿ ಈ ರೀತಿ ಅವ ಏನು ಮಾಡಿರ್ತಾನ ಅನ್ನೋದಕ್ಕೆ ಇಲ್ಲಿ ಕೆಲವೊಂದು ಮಿಥ್ಯವಾದ ದೃಷ್ಟಾಂತಗಳನ್ನು ಕೊಟ್ಟಾರ. ಅಂದ್ರೆ ಹೇಳೋ ತಾತ್ಪರ್ಯ ಏನು, ಈ ಲೋಕದ ಸಂಬಂಧಿ ಜ್ಞಾನ ಆದ ನಂತರ ಜಗತ್ತ ಮಿಥ್ಯ ಐತಿ, ಬ್ರಹ್ಮ ಸತ್ಯ ಐತಿ, ಜೀವೋ ಬ್ರಹ್ಮ ಇವನಾಪರ ಅಂತ ಹೇಳಿದ ಮೇಲೆ ಆ ರೀತಿ ಬೇಡ ದೇಹಾದಿ ಧರ್ಮಗಳು ಇವೆಲ್ಲ ಜನ್ಮ ಮರಣಾದಿ ಸುಳ್ಳದಾವು ಅಂತ ತಿಳ್ಕೊಂಡಿರ್ತಾನ. ಮಾಯಾ ಅನ್ನೋದು ಬರೀ ನಾಮ ಮಾತ್ರ ಐತಿ, ಇದು ಏನು ಒಂದು ವಸ್ತು ಅಲ್ಲ ಅಂತ ತಿಳ್ಕೊಂಡಿರ್ತಾನ. ಆ ಪರಮಾತ್ಮನೇ ನಾನಿದ್ದೀನಿ ಅಂತ ತಿಳ್ಕೊಂಡಿರ್ತಾನೆ. ಇದು ಜ್ಞಾನ. ಈ ಮೂರ ಮಾತ ಇದ್ರಾಗದಾವ ಈ ಪದ್ಯದಾಗ. ಹೆಂಗೆ ಅದಕ್ಕೆ ಇದು ಬರೇ ನಾಮ ಮಾತ್ರ ಮಾಯಾ ಐತೆ, ಅದೊಂದು ವಸ್ತು ಅಲ್ಲ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆ ಕೊಡ್ತಾರ ಮಾಯೆ ಬಗ್ಗೆ. ಏನಂತ? ಮೊಲದ ಕೋಡನು ಕಿತ್ತು ಗಗನ ಕುಸುಮವ ಎತ್ತಿ ತಳುವದೆ ಕೂರ್ಮ ಕುಂತಳವಿಡಿದು ತುಳುಕಿ ಬಿಸಿಲು ದೊರೆಯನು ಬಂಜೆ ಅಣುಗನ ಸಲುಗೆಯ ಒಡಿದನಂತೆ ಗೆಲೆದು ಮಾಯೆಯನು ಅಂದ್ರು. ನೋಡಿ ಅಂತಿಂತವಳು
ಅಂದ್ರ ಮಲದ ಕೋಡನು ಕಿತ್ತು ಗಗನ ಕುಸುಮವನೆತ್ತಿ ತಳುವದೆ ಕೂರ್ಮ ಕುಂತಳವಿಡಿದು ತುಳುಕಿ ಬಿಸಿಲು ದೊರೆಯನು ಬಂಜೆ ಅಣುಗನ ಸಲುಗೆ ಒಡೆದನಂತೆ ಗೆಲೆದು ಮಾಯೇನು. ಒಬ್ಬ ಏನ್ ಮಾಡ್ದ ಅಂದ್ರ ಮಲದ ಕೋಡನು ಕಿತ್ತು ಅಂದ್ರ ಮಲದ ಕೋಡ ಹೋಗಿ ಕಿತ್ಕೊಂಡು ಬಂದ. ಏನ್ ಕಿತ್ತದ? ಮಲದ ಕೋಡ್ ಕಿತ್ತದ. ಅದಾವನ ಕೋಡ ಕೋಡ ಇಲ್ಲ ಕಿತ್ತಿದ. ಮತ್ತೇನ್ ಮಾಡಿದ? ಗಗನ ಕುಸುಮವ ಎತ್ತಿ ಅಂದ್ರ ಆಕಾಶದ ಹೂ ತಗೊಂಡ್ಬಂದತ್ತ. ಆಕಾಶದಾಗ ಹೂ ಅದಾವನ? ತೋಟದಾಗಿರ್ತಾವ ಹೂವು, ಬೆಳಗ್ಗೆ ಗಿಡದಾಗಿರ್ತಾವು. ಆವು ಆಕಾಶ ಗಗನ ಕುಸುಮ ಅನ್ನೋದು ಅದನ್ನು ಬರೀ ನಾವು ಮಾತ್ರ ಅದು. ಅದನ್ನು ತಗೊಂಡು ಬಂದು ತಳುವಾದೆ ಕೂರ್ಮ ಕುಂತಳವಿಡಿದು ಅಂದ್ರ ಆಗಿನಾಗ ತಡ ಮಾಡ್ಲಾರ್ದ ಕೂರ್ಮ ಕುಂತಳವಿಡಿದು. ಕೂರ್ಮ ಅಂದ್ರ ಆಮಿ. ಯದಾ ಸಂಹರತೆ ಚಾಯಂ ಕೂರ್ಮೋ ಅಂಗಾನೀವ ಸರ್ವಶಃ ಅಂತ ಗೀತೆಯಲ್ಲಿ ಭಗವಂತನ ಹೆಂಗೆ ಹೇಳ್ಯಾನ. ಅದು ಇಂದ್ರಿಯಗಳ ನಿಗ್ರಹ ಸಲುವಾಗಿ ಹೇಳ್ಯಾನ. ಅದನ್ನ ಹೇಳ್ತಾನ. ನಮ್ಮ ಇಂದ್ರಿಯಗಳನ್ನ ಕೆಳೆದು ಇಡಬೇಕು. ಹೆಂಗೆ ಇಡಬೇಕಂದ್ರೆ ಆಮಿ ಅಂತೇಳಿ. ಆಮಿ ತನ್ನ ತಲಿ, ಇವು ಕೈಯ, ಈ ಕಾಲ, ಹಿಂಗೆ ಯಾರ ಜರ ಅದಕ್ಕೆ ಟಚ್ ಮಾಡಿದ್ರೆ ಒಟ್ಟು ಒಳಗೆ ಎಳ್ಕೊಂಡ್ಬಿಡ್ತೈತಿ. ಹಿಂಗೆ ನಮ್ಮ ಇಂದ್ರಿಯಗಳನ್ನು ಸೆಳೆದಿಟ್ಟಿರ್ಬೇಕತ್ತ. ಹೆಂಗೆ ಅದಕ್ಕೆ ಅಲ್ಲಿ ಹೇಳ್ಯಾರ. ಅದಕ್ಕಂದ್ರೆ ಅಲ್ಲಿ ಕೂರ್ಮ ಅಂತ ಹೆಸರು ಬರ್ತದೆ, ಆವಿ. ಆ ರೀತಿ ಕೂರ್ಮ ಕುಂತಳವಿಡಿದು. ಕೂರ್ಮ ಕುಂತಳ ಅಂದ್ರೆ ಕೂದಲು. ಅವ ಅದು ನೀರಾಗಿರ್ತತಿಲ್ಲ. ಈ ಹೊಳೆ ಹಳ್ಳ ಇವು ಅದಾವಲ್ಲ, ಮತ್ತ ಅದ್ರಾಗ ನೀರಾಗ ಅದು ಇರೋದು ಆಮಿ. ಅದಕ್ಕೆ ಬಾಮಿ ಆಯ್ತು. ಅದರ ಕೂದಲ ಹಿಡಿದು ಇವ ಆದ್ರೂ ಕೂಡ ಈಸ್ಕೊತ ಹೋದತ್ತ. ಎಲ್ಲಿ? ತುಳುಕಿ ಬಿಸಿಲು ದೊರೆಯದು. ಬಿಸಿಲು ದೊರೆ ಅಂದ್ರೆ ಮೃಗಜಲ. ಮೃಗಜಲ ಅದಾವ ನೀರು ಇಲ್ಲ. ಆಮಿ ಕೂದಲದವ್ರ ಇಲ್ಲ. ಅಲ್ಲಿಂದ ದೊರೆಯನು ಬಂಜೆ ಅಣುಗನ ಸಲುಗೆಯ ಒಡೆದನಂತೆ ಹೋಗಿ ಹಿಂಗೆ ಈಶು ಹೋಗಿ ಎಲ್ಲಿ ಆ ಆಮಿ ಕೂದಲ ಹಿಡ್ಕೊಂಡು ಮಲದ ಕೋಡ್ ಕಿತ್ಕೊಂಡು ಗಗನ ಕುಸುಮಗಳನ್ನು ತಗೊಂಡು ಕಟ್ಕೊಂಡು ತಡ ಮಾಡಲಾರ್ದ ಆವಿ ಕೂದಲ ಹಿಡಿದ ಈ ಮೃಗಜಲ ಅಂತಕ್ಕಂಥ ನದಿಯನ್ನು ಈಸಿ ದಾಟಿ ಪಾರಾಗಿ ಆ ಕಡೆ ಹೋದ. ಆಚೆ ಕಡೆ ಹೋಗಿ ಮೃಗಜಲ ಅನ್ನೋ ನದಿಯ ಆಚೆ ಕಡೆ ಹೋಗಿ ಬಂಜೆ ಅಣುಗನ ಸಲುಗೆ ಒಡೆದನಂತೆ. ಬಂಜಿ ಮಗನ್ ಕೂಡ ಗೆಳತನ ಮಾಡಿದತ್ತ. ಬಂಜಿ ಮಗ ಅದಾನ ನೋಡು. ಎಲ್ಲ ಇಲ್ಲದ ವಸ್ತುನ ಇವು. ಇವು ಹ್ಯಾಂಗೋ ಇಲ್ಲಿ ತನಕ ಇವು ದೃಷ್ಟಾಂತಿವು. ಮಲದ ಕೋಡು, ಗಗನ ಕುಸುಮ, ಕೂರ್ಮ ಕುಂತಳ, ಆವಿ ಕೂದಲ ಮತ್ತು ಬಿಸಿಲು ದೊರೆ, ಮೃಗಜಲ, ಬಂಜೆ ಮಗ, ಇವು ಎಲ್ಲ ಇಲ್ಲದ ವಸ್ತು, ಬರೀ ನಾಮ ಮಾತ್ರದಾವ್. ಹೀಗೆ ಇವು ದೃಷ್ಟಾಂತ ಎಲ್ಲ. ಅದರಂತೆ ಮಾಯೆಯನ್ನು ಗೆಲೆದು. ಮಾಯೆಯನ್ನು ಗೆದ್ದನೆ ಅಂದ್ರೆ ಹಿಂಗ. ಅಲ್ಲಿ ಹೋಗಿ ಅವ ಮಲದ ಕೋಡ್ ಕಿತ್ಕೊಂಡ, ಗಗನ್ ಕುಸುಮ್ ತಗೊಂಡ್ ಬಂದ ಅಂದ್ರ ಅದಾವ ನಾವು. ಮತ್ ಹಂಗನ ಮಾಯನ ಗೆದ್ದೇನೆ ಅಂದ್ರ ಐತೇನದ? ಇಲ್ಲ, ಅದನ್ನೇ ಗೆದ್ದದು. ಇಲ್ಲದ ನೀನು ಗೆದ್ದಿ. ಅದು ಇಲ್ಲ ತಿಳಿದದ್ದು ಗೆದ್ದದ್ದು. ಮತ್ತೇನು?
ಎದೆದಂದ್ರೆ ಏನು? ಇಲ್ಲ ತಿಳಿದ್ರು ಮೈಯತ್ತೇನೆ. ಈ ರೀತಿ ಮೊಲದ ಕೋಡು, ಗಗನ ಕುಸುಮ, ಕೂರ್ಮ ಕುಂತಳ, ಮೃಗಜಲ, ಬಂಜಿ ಮಗ ಇವೆಲ್ಲ ದೃಷ್ಟಾಂತ ನಾಮ ಮಾತ್ರದಾವ, ಹೌದಲ್ಲ? ವಸ್ತುತ ಇವು ಯಾವೂ ಇಲ್ಲ. ಈ ದೃಷ್ಟಾಂತಗಳಂತೆ ಮಾಯ ಎಂಬುದು ನಾಮ ಮಾತ್ರ ಅದ, ಅದೊಂದು ವಸ್ತು ಅಲ್ಲ ಅಂತ ತಿಳಿಯೋದ ಇಲ್ಲಿ ಕೆಲಸ. ಯಾಕಂದ್ರ ಮಾಯ ಅನ್ನೋದಕ್ಕೆ ಅರ್ಥಗಳು ಕನ್ನಡದಾಗೂ ಐತಿ, ಸಂಸ್ಕೃತದಾಗೂ ಐತಿ. ಕನ್ನಡದಾಗ ಮಾಯ ಅಂತಂದ್ರೆ ಏನು ಅಂದ್ರೆ ಮಾಯ. ಮಾ ಅಂದ್ರೆ ಏನು ಅಂದ್ರ ಮಾಯ ಅದನ್ನು ತಿರುವಿ ಇದು ಮಾಡೋದು. ಯಾ ಅಂದ್ರೆ ಯಾವುದು, ಮಾ ಅಂದ್ರೆ ಇಲ್ಲ. ಯಾ ಅಂದ್ರೆ ಯಾವುದು, ಮಾ ಅಂದ್ರೆ ಇಲ್ಲ. ಯಾವುದು ಇಲ್ಲೋ ಅದು ಮಾಯ. ಏನದು ಮಠ ಮಾಯ ಆಯ್ತ ತರಲ್ಲ, ಇಲ್ಲೇ ಅಂದ್ರ ಇಲ್ಲ ಅಂತ ಅರ್ಥ. ಮಠ ಮಾಯ ಆಯ್ತು ಅಂದ್ರೆ ಏನು? ಇಲ್ಲ ಅಂತ ಅರ್ಥ. ಹೆಂಗ ಅದಕ್ಕೆ ಮಾಯ ಅಂತಾರ. ಅದು ಸಂಸ್ಕೃತದೊಳಗ ಮಾ ನಿಷೇಧಂ, ಮಾ ಎರಡು ಅಕ್ಷರ. ಮಾ ಅಂದ್ರೇನು? ನಿಷೇಧಂ ಅಧಿಷ್ಠಾನ ಸಾಕ್ಷಾತ್ಕಾರೇ ಸತಿ. ಅಧಿಷ್ಠಾನ ಸಾಕ್ಷಾತ್ಕಾರವಾಗುತ್ತಲೇ ಯಾವುದು ನಿಷೇಧವಾಗುತ್ತದೆಯೋ ಇಲ್ಲವಾಗುತ್ತದೆಯೋ, ನಿಷೇಧಮುಖ ಪ್ರತೀತಿಕ ವಿಶೇಷೋ ಅಭಾವಾಗುತ್ತದೆಯೋ ಅದಕ್ಕೆ ಯಾ ಅಂದ್ರೆ ಯಾತಿ ಪ್ರಾಪ್ನೋತೀತಿ ಅಂದ್ರೆ ಈ ರೀತಿ ಯಾವುದು ಆಗುತ್ತದೆ, ನಿಷೇಧವನ್ನು ಹೊಂದುತ್ತದೆ, ಇಲ್ಲಾಗುತ್ತದೆ, ಅದಕ್ಕೆ ಮಾಯ ಅನ್ಬೇಕು ಅಂಥೇಳಿ ಅದು ಸಂಸ್ಕೃತದಾಗೂ ಹೇಳ್ಕೊಂಡು ಬಂದಾರ. ಸಾಮಾನ್ಯವಾಗಿ ನಿಮಗೊಂದು ಉದಾಹರಣೆ ಹೇಳಿದ್ದೀನಿ. ಏನು ಹೇಳಿದ್ದೀನಿ? ಸುಧಾಮ ಕೇಳಿದ್ದ, ನಾವು ಇಬ್ಬರು ಗೆಳೆಯರು, ನೀ ಏನು ಹಿಂಗೆ ರಾಜ ಆದಿ, ನಾನು ಇಂಥ ಬಡ ಬ್ರಾಹ್ಮಣ ಆದೆ, ನಾನಂತ ಬಡತನ ಯಾರಿಗೂ ಇಲ್ಲ, ಮತ್ತು ನಿನ್ನಂಥ ಶ್ರೀಮಂತಿಗೆನ ಯಾರಿಗೂ ಇಲ್ಲ, ಹಿಂಗ್ಯಾಂಗ ಅದು ನಾವಿಬ್ಬರು ಜೋಡಿದಾರ ಅಂತ ಕೇಳಿದಾಗ ಅದನ್ನ ಮೇಲೆ ಅದು ಮಾಯ ಕಾರ್ಯ ಬಿಡೋದು. ಮಾಯಾ ಕಾರ್ಯ ಅಂದ್ರೆ ಮಾಯಾ ಅಂದ್ರೆ ಹೆಂಗೈತೆ ಅದು ಓದ್ ಕೇಳ್ದ ಅವನು ಈ ಲಕ್ಷಣ ಹೇಳಾಕದೆ. ಅದು ಬೇಡ, ಅದು ಶಾಸ್ತ್ರದಾಗ ನಾನು ಕಲ್ತೇನೆ, ನೀನು ಕಲ್ತೀನಿ, ಕರೆ ನಾನು ಅನುಭವಕ್ಕೆ ಬರಂಗೆ ಹೇಳ ನಾವು. ಅದು ನಮ್ಮ ತಿಂದಿಗಡೆ ನಡಿ ನಡಿ ಹಸುವಾಗೈತೆ ಅಂತ ಹೊಳೆ ಜಳಕಕ್ಕೆ ಹೋದ್ರು. ಅಲ್ಲಿ ಇವ್ ಬಡ ಬಡ ಜಳಕ ಮಾಡಿ ಬಂದು ಇವ್ ಪಿತಾಂಬರಿ ಉಟ್ಕೋತ ನಿಂತ, ಅವ ಹೋಗಿ ನೀರಾಗಿ ಮುಳಿಗೆ ಹೇಳ್ಬೇಕು ಅನ್ನೋದ್ರಾಗ ಇವ್ ಮಾಯಾ ತೋರಿಸ್ಬೇಕಂತ ಬರ್ತು ವಿಚಾರ. ಅವ ಕೃಷ್ಣಗೆ ತೋರಿಸ್ಬೇಕಂತ ಬಂದಾಗ ಅವನು ಹೊಳಿ ತುಂಬ ಬಂದಂಗ ಹೊಳಿ ತುಂಬ ಬಂದಂಗ ಒಮ್ಮೆ ಹೊಳಿ ತುಂಬಿ ಬಂದಂಗ ಕೊಚ್ಕೊಂಡು ಹೋಗ್ಬಿಟ್ಟ. ಹಂಗ ಹರ್ಕೊಂಡ್ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಹೆಣ್ಮಕ್ಳ ಕೈ ಹಾಕಿತ್ತ. ಅವ್ರು ಹೋಗಿ ಅಲ್ಲಿ ಎಲ್ಲ ಉಪಚಾರ ಮಾಡಿ ನೀರದು ಹೊಟ್ಟೆಯನ್ನು ತೆಗೆದು ಅಲ್ಲಿ ಒಬ್ಬಕ್ಕೆ ನಾನು ನಿನ್ನ ಲಗ್ನ ಮಾಡ್ಕೋತೀನಿ ಅದು ಆಯ್ತು ಓಕೆ ಅಂದ. ಮಾಡ್ಕೊಂಡ್ ಬಿಟ್ಟ. 36 ವರ್ಷ ಸಂಸಾರ ಮಾಡಿದ, 4 ಮಕ್ಕಳು ಹುಟ್ಟಿದ್ದು, ಹೆಂಡ್ತಿ ಸಾತ್ರು. ಆಕಿನ ಮಣ್ಣು ಕೊಡಕ್ಕೆ ಬಂದಾಗ ಅಲ್ಲಿಂದ ನೀ ಸಾತ್ತಿ, ನಾ ಹೆಂಗೆ ಮಾಡಿದ್ನ, ನೀ ನಾನು ಬಿಟ್ಟು ಅದೇ ತಳ ಕಟ್ಟಿದ, ನಾನು ಬಿಟ್ಟು ಹಾದಿ ಇನ್ನು ನಾ ಹೆಂಗೆ ಮಾಡಲಿ ಅಂದ್ರೆ, ನೀ ಹೆಂಗೆ ಮಾಡಕ್ಕೆ ನೀ ಎಲ್ಲಿ ಇರ್ತೀಯ ಅಂತ ಕೇಳಿದ್ರು ಅವರು. ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ಹೆಂಡ್ತಿ ಸಾತ್ರ ಅಂದ್ರೆ ಆಕೆ ಕೂಡ ಗಂಡನ್ನು ಹಾಕಿ ಸುಟ್ಟು ಬಿಡ್ತೀವ ಅಂದ್ರೆ ಅವರು. ಬೆಂಕಿ ನನ್ನ ಸುಡ್ತೀರ, ನಾ ಜೀವದನಿ, ನಮ್ಮ ದೇಶದ ನೇಮ ಐತೆ ಅಂದರು. ಆಯ್ತು ಅಂದ್ರೆ ಹಿಂದ್ಗಡೆ ಓಡಿ ಹೋಗ್ಬೇಕತ್ತು ಪ್ರಯತ್ನ ಮಾಡಿದ. ಅವನು ಕಾವಲು ತೊಗೊಂಡು ಹೋಗಿ ಇದು ಮಾಡಿದ್ರು. ಆಟ್ರೊಳಗನ ನೀರಾಗ ಮುಳುಗಿ ಸಾಯ್ಬೇಕು ಅಂದ್ರೆ ತಂಪನೆಯಾಗ, ಇವ್ರು ಬೆಂಕಿಯಾಗ ಸುಟ್ಕೊಂಡು ಸಾಯೋದು ಎಷ್ಟು ತ್ರಾಸ, ಏನು ಸುದ್ದಿ ಅಂತೇಳಿ ಅವ್ರಿಗೆ ಹೇಳ್ದ, ನಾನು ಸ್ವಲ್ಪ ದೇವ್ರ ಧ್ಯಾನ ಮಾಡ್ತೀನಿ, ಜಳಕ ಮಾಡಿ ಬಂದು ದೇವ್ರ ಧ್ಯಾನ ಮಾಡ್ತೀನಿ, ಹಿಂದಿಗಡೆ ನೀ ಏನರ
ಆಕಿ ಕೂಡ ಹೆಣದ ಕೂಡ ಹಾಕಿ ಸುಡ್ರಿ ಏನ್ರ ಮಾಡ್ರಿ ಅಂತ ನೀರಾಗ ಮುಳುಗಿದಾವ್ ಮುಳುಗಿ ಒಳಗ ಪ್ರಾಣದ ಬಿಡ್ಬೇಕು ನೀರಾಗ ಹೋಗ್ಲಿ ಸಣ್ಣಗ ದೇಶ ಆಕತಿ ಅಂತ ವಿಚಾರ ಮಾಡಿ ಮುಳುಗಿ ಉಸಿರು ಹಿಡಿದು ಗಟ್ಟಿ ಹಿಡ್ದು ಒಟ್ಟರಿಸಿ ಬಂದಾಗ ಬದುಕನು ಎದ್ದ ಮೇಲೆ ಬದುಕನು ಎದ್ದಾಗ ಅಲ್ಲಿ ಇದ್ರಿಗೆ ಕೃಷ್ಣ ಇದ್ದ ಆ ಬಡಗಿ ಅವ್ರು ಎಲ್ಲಿದಾರ ಅಂದ ಇವನು ಕಾವಲಕ್ಕೇನಿದ್ದಾರ ಕೈ ಬಡಗಿತ್ತು ಅವ್ರು ಎಲ್ಲಿದಾರ ಅಂದ ಎಲ್ಲಿ ಬಡಗಿ ಆ ಹೆಣ ಎಲ್ಲೈತೆ ಯಾಕೆ ನಾನು ಹೇಳಿ ಹತ್ತಿದ್ದಾಳ ಹುಚ್ಚಿ ನೀನ್ ಹೇಳ್ತಿ ಮನ್ಯಾಗ ರೊಟ್ಟಿ ಮಾಡಾಗೈತೆ ನಡಿ ಹಿಂಗೆಲ್ಲ ಅಂದ್ರ ಅವ ಹರ್ಕೊಂಡು ಹೋದದ್ದು ಸುಳ್ಳ ಅಲ್ಲಿ ಲಗ್ನ ಮಾಡ್ಕೊಂಡದ್ದು ಸುಳ್ಳ 4 ಮಕ್ಕಳನ್ನ ಹಡ್ದದ್ದು ಸುಳ್ಳ ಹೇಳಿ ಸತ್ತದ್ದು ಸುಳ್ಳ ಇವನ್ನ ಸುಡ್ತೀವ ತಂದದ್ದು ಸುಳ್ಳ ಹೌದಲ್ಲ ಈ ರೀತಿ ಹಂಗ ಬರೇ ಇದು ತೋರ್ಕೆ ಮಾತ್ರ ಅಷ್ಟ ಹಂಗ ಆಗೈತಿ ಬರೀ ಹಂಗ ಅದೆಲ್ಲ ಸುಳ್ಳು ಅಂದ್ರ ಈ ರೀತಿ ಮಾಯಾ ಅನ್ನೋದನ್ನ ಸುಳ್ಳು ಮತ್ತೆ ಅಲ್ಲಿ ಅವ್ನು ಹೇಳಿದ್ದನು ಅರ್ಥ ಅದ ಆಯ್ತಲ್ಲ ಇದೇನ್ ನಿನಗೆ ಇಲ್ಲಿ ತನ ಆಗೈತಿ ಅದೆಲ್ಲ ಸುಳ್ಳಿನ ಶಾಂತಿ ಐತಿ ಹಂಗ ಮಾಯಾ ಅದನ್ನು ಸುಳ್ಳು ಐತಿ ಎಲ್ಲಿ ಬ್ರಹ್ಮಜ್ಞಾನಿಯ ಅದರಾಗೂ ಜ್ಞಾನ ಭೂಮಿಗಳನ್ನು ಏರಿದ ಬ್ರಹ್ಮಜ್ಞಾನಿಯ ಸ್ಥಿತಿ ಇದು ಅದಕ್ಕೆ ಈ ರೀತಿ ಪ್ರಪಂಚಕ್ಕೆ ಕಾರಣವಾದ ಮಾಯೆಯನ್ನು ತಿಳಿದು ಅದನ್ನ ಜಯಿಸೋದು ಅಂತ ಅಂತಾರೆ ಇನ್ನ 3ನೇ ನುಡಿಯಿಂದ ಏನ್ ಹೇಳ್ತಾರೋ ಈ ಪ್ರಪಂಚಕ್ಕೆ ಮಿಥ್ಯ ಕಾರ್ಯವಾದ ಪ್ರಪಂಚ ಸುಳ್ಳು ಅದು ಮಿಥ್ಯದ ಕಾರಣವಾದ ಮಾಯಾ ನಾಮ ಮಾತ್ರ ಐತಿ ಇನ್ನ ಈ ಕಾರ್ಯಕ್ಕೂ ಕಾರಣಕ್ಕೂ ಅಥವಾ ಮಾಯೆಗೂ ಮತ್ತು ಪ್ರಪಂಚಕ್ಕೂ ಅಧಿಷ್ಠಾನವಾದಂತ ಆ ಶಂಭುಲಿಂಗ ಅವನ ಬಗ್ಗೆ ಹೇಳ್ತಾರೆ 3ನೇ ನುಡಿಯಲ್ಲಿ ಆ ಶಂಭುಲಿಂಗ ಅದು ನನಗೆ ಅಭೇದದನು ನಾನು ಅವ ಅಂತ ಹೀಗೆ ತಿಳಿಯೋದೆ ಮುಕ್ತಿ ಪಡೆಯೋದು ಮತ್ತೆ ನರನು ತೆಂಕಲು ಪೋಗಿ ಸುರಗಿರಿಯನು ಕಂಡು ತರುಣಿಯರ ಒಲವನು ದಿಟವೆಂದು ಉರುಪುವ ವನ್ನಿಯನು ಅಧೋಮುಖವಾಗಿ ನಲಿದನಂ ನಂತೆ ಉರು ಶಂಭುಲಿಂಗವೇ ತನಗಣ್ಯವೆಂದು ಅಂತ ಹೇಳಿದರು ನರನು ತೆಂಕಲು ಪೋಗಿ ಅಂದ್ರೆ ತೆಂಕಲು ಅಂದ್ರೆ ದಕ್ಷಿಣ ತೆಂಕನ ಬಡಗನ ಅವು ಬೇರೆ ಅದಾವ ಕೇಳ್ತಾನೆ ಅದಕ್ಕೆ ನರನು ತೆಂಕಲು ಹೋಗಿ ಸುರಗಿರಿಯನ್ನು ಕಂಡು ಅಂತ ಅಂದಾರ 1ನೇ ಚರಣದಾಗ ಸಾಲನ್ಯಾಗ ನರನು ತೆಂಕಲು ಹೋಗಿ ಸುರಗಿರಿಯನ್ನು ಕಂಡು ಅಂದ್ರ ಇದನ್ನ ಯಾಕೆ ಹೇಳಕತ್ತಾರೆ ಅಂದ್ರ ಮುಂದಿನ ಗುರಿ ಏನು ಆ ಶಂಭುಲಿಂಗ ನನಗ ಬ್ಯಾರೆ ಇಲ್ಲ ಶಂಭುಲಿಂಗ ಪರಮಾತ್ಮ ಏನದನ ನನಗಿಂತ ಅವ ಬೇರೆ ಇಲ್ಲ ಒಂದು ವೇಳೆ ಅವ ಬ್ಯಾರೆ ಅದಾನು ಅಂದರೆ ಬ್ಯಾರೆ ಅದಾನತ್ ಸಿದ್ಧ ಆಗಬೇಕಾದ್ರ ಈ ಕೆಲವೊಂದು ಉದಾಹರಣೆಗಳನ್ನು ಏನು ನಾವು ಹೇಳ್ತೀವಿ ಈಗ ಅವು ಉದಾಹರಣೆ ಅವು ಸತ್ಯ ಆದ್ರ ಈ ಶಂಭುಲಿಂಗನು ನನಗೆ ಬ್ಯಾರೆ ಅದನ್ನು ಅನ್ನೋದು ಸತ್ಯ ಆಕೈತಿ ಖರೆ ಆಕೈತಿ ಅಂತ ಅದಕ್ಕೆ ಹಿಂಗೆ ಕೊಡ್ತಾರ ನರನು ತೆಂಕಲು ಪೋಗಿ ಸುರಗಿರಿಯನು ಕಂಡು ಸುರಗಿರಿ ಮಹಾಮೇರ್ ಪರ್ವತ ಹಿಮಾಲಯ ಎಲ್ಲೈತಿ ಈ ಕಡೆ ಕನ್ಯಾಕುಮಾರಿ ಆಚೆ ಕಡೆ ಐತಿ ಹೌದಾ ಯಾಕಂದ್ರ ಕನ್ಯಾಕುಮಾರಿ ದಕ್ಷಿಣಕ್ಕೆ ಅಂದ್ರ ಆ ಉತ್ತರದ ಎಂಡಿಂಗ್ದಾಗ
ಮಹಾಮೇರು ಪರ್ವತ, ಅದು ಹಿಮಾಲಯ ಪರ್ವತ, ಕನ್ಯಾಕುಮಾರಿ ಐತಿ ಹೇಳ್ತಾ. ಅವ ನಾ ಹಿಮಾಲಯಕ್ಕೆ ಹೋಗ್ತೇನಿ ಅಂತ ಹೊರಟ. ಯಾಕಡೆ ಮಾರಿ ಮಾಡಿ ಹೊರಟಾನ? ಈ ಕಡೆ ದಕ್ಷಿಣ ದಿಕ್ಕಿಗೆ ಹೊರಟಾನ. ದಕ್ಷಿಣ ದಿಕ್ಕಿಗೆ ಹಿಂಗೆ ಹೋಗಿ ಹಿಂಗೆ ಇಲ್ಲಿದಿಂದ ಹಿಂಗೆ ಹುಬ್ಬಳ್ಳಿಗೆ ಹೋದ, ಅಲ್ಲಿಂದ ಬೆಂಗಳೂರಿಗೆ ಹೋದ, ಹಂಗ ಮುಂದೆ ಕನ್ಯಾಕುಮಾರಿ, ರಾಮೇಶ್ವರ ಇಂಥವೆಲ್ಲ ಏನು ಹತ್ತವಲ್ಲ, ಅವಕ್ಕೂ ದಾಟಿ ಹಂಗ ಇನ್ನ ಎಲ್ಲಿ ಹೋಗ್ತಾನೆ? ಹಿಮಾಲಯಕ್ಕೆ ಹೋಗ್ತಾನೆ. ಅವ್ ಹಿಂಗ ಎಷ್ಟು ದಿನ ಹೋದ್ರ ಆ ಹಿಮಾಲಯ ಸಿಕ್ಕಿತ್ತೇನ ಅವಾಗ? ಯಾಕಂದ್ರೆ ವಿರುದ್ಧ ದಿಕ್ಕಿಗೆ ಹೊರಟಾನ. ಅದೈತು ಉತ್ತರ ದಿಕ್ಕಿಗೆ, ಇವ್ ಹೊರಟಾನ ದಕ್ಷಿಣ ದಿಕ್ಕಿಗೆ. ಹಿಂಗೆ ಇವ ದಕ್ಷಿಣ ದಿಕ್ಕಿಗೆ ಹೊರಟಂತ ಮನುಷ್ಯ ಉತ್ತರ ದಿಕ್ಕಿಗಿರ್ತಕ್ಕಂಥ ಹಿಮಾಲಯವನ್ನು ಎಂದಾದರೂ ಪ್ರಾಪ್ತಿ ಮಾಡ್ಕೊಳ್ಬಹುದೇನು? ನೋಡ್ಬಹುದೇನು? ಸಾಧ್ಯ ಇಲ್ಲ. ಅದಕ್ಕೆ ನರನು ತೆಂಕಲು ಹೋಗಿ ಸುರಗಿರಿಯನ್ನು ಕಂಡು, ಹಿಂಗೆ ಹೋಗಿ ಅವ ಸುರಗಿರಿ, ಆ ಮಹಾಮೇರು ಪರ್ವತ ಏನು ಹಿಮಾಲಯ ಐತಲ್ಲ, ಅದನ್ನು ಹೋಗಿ ದಕ್ಷಿಣ ದಿಕ್ಕಿಗೆ ಹೊರಟು ಹೋಗಿ ನೋಡ್ದಂದ್ರ ಅವಾಗ ಮಾತ್ರ ಆ ಶಂಭುಲಿಂಗ ಪರಮಾತ್ಮ ನನಗೆ ಬ್ಯಾರೆ ಅದ ಅನ್ನೋದು ಏನ್ರ ಸಿದ್ಧ ಆಗ್ಬಹುದು ನೋಡೋದ್ರು. ಅಂದ್ರೆ ಅದು ಅಸಂಭವ. ಇವೆಲ್ಲ ಅಸಂಭವ ದೃಷ್ಟಾಂತ ಅದಾವ ಇವು. ಅಲ್ಲಿ ಮಿಥ್ಯಾ ದೃಷ್ಟಾಂತ ಕೊಟ್ರು, ಇಲ್ಲಿ ಅಸಂಭವ ದೃಷ್ಟಾಂತ ಇವು. ಇವು ಸಂಭವ ಇಲ್ಲ, ಸಾಧ್ಯ ಇಲ್ಲ. ಈ ರೀತಿ ಮತ್ತೇನು ಅಂತ ಕೇಳಿದ್ರು. ತರುಣಿಯರ ಒಲವನ್ನು ದಿಟ್ಟವೆ ಅಂದರು. ತರುಣಿಯರ ಒಲವನ್ನು ದಿಟ್ಟವೆ ಅಂತಂದ್ರೆ, ಈಗ ಒಬ್ಬೊಬ್ಬ ಆಕಿ ನಾನು ಹೇಳ್ತಿ ಅಥವಾ ಏನಲ್ಲ ಪ್ರೀತಿ ಮಾಡ್ದಕ್ಕೆ ಏನಾರ ತಿಳ್ಕೊ, ಇಷ್ಟು ಜೀವನದಳು ನನ್ನ ಮೇಲೆ ಅಂತ ಹಿಂಗ ನನ್ನ ಪ್ರೇಮ್ ಭಾಳ ಪ್ರೇಮ್ ಮಾಡ್ತಾಳ ಅಂತ ಹಿಂಗೆ ಅತ ಶಾಸ್ತ್ರೋಕ್ತ ನೋಡಿದ್ರೆ. ಅಂದ್ರೆ ಹೆಚ್ಚಾನೆಚ್ಚವ ಯಾರೋ ಒಬ್ಬೊಬ್ರು ಇರ್ತಾರ, ಅದು ಎಲ್ಲ ಪೂರ 100% ಅದನ್ನು ಇದು ಮಾಡಂಗಿಲ್ಲ. ಯಾಕಂದ್ರೆ ಹಂಗೆಲ್ಲ ಲೋಕದಲ್ಲಿ ಹೆಚ್ಚು 90% ಹಿಂಗಿರ್ತಾರೋ ಅಂತ ಹಿಂಗೆ ತಿಳ್ಕೊಳ್ಳೋದು. 10% ಅಂಥವ್ರು ಇರ್ತಾರೆ, ಕರೆ ಪ್ರೇಮ್ ಮಾಡೋರು ಅದಾರ, ಇಲ್ಲ ಅನ್ನಂಗಿಲ್ಲ. ಗೋಲ್ ಗುಮ್ಮಟ್, ತಾಜ್ ಮಹಲ್, ಗೋಲ್ ಗುಮ್ಮಟ್ ಅನ್ಯ ತಾಜ್ ಮಹಲ್ ಆಕಿ ಹೆಸರು ಮೇಲೆ ಐತದ. ಆಕಿ ಹೆಸರು ಮುಮ್ತಾಜ್. ಆಕಿ ಹೆಸರು ಮುಮ್ತಾಜ್. ತಾಜ್ ಅಂತ ಅರ್ಥ ತಗೊಂಡು ನಾವು ಮುಮ್ತಾಜ್ ಮಹಲ್. ಅವ ಇಷ್ಟು ಪ್ರೀತಿ ಅವರಿಬ್ಬರಲ್ಲಿ, ಅದನ್ನ ಕಟ್ಟಡ ಆಕಿ ಹೆಸರಲ್ಲಿ ಒಂದು ಕಟ್ಟಡ ಮಾಡ್ಲಕ್ ಶುರು ಮಾಡಿದ್ದ. ಎತ್ತಿ ಮ್ಯಾಲಿ ಎಲ್ಲ ಆಕಿ ಮ್ಯಾಲಿ ನೋಡ್ಲಕ್ ಹೋಗಿದ್ದಳ, ಇವನು ಕೆಳಗಿದ್ದ. ಅವ ಎಲ್ಲೆದು ಈಗ ಅಂತ ಕೇಳ್ದ. ನಾ ಮ್ಯಾಲ್ ನೋಡ್ಲಕ್ ಬಂದೇನ್ರಿ, ಅದ ಹೆಂಗ ಕಟ್ಟಡ ಭಾಳ ಚಲೋ ಆಗೈತೆ ಏನಂತ ಕೇಳ್ದ. ಏನದ ಜಗತ್ನಾಗ ಇಲ್ಲ ಇಂಥ ಕಟ್ಟಡ, ಅದು ಮತ್ತು ಖರೇನ ಐತೆ ಅದು ಇಂಥದ್ದು. ನನ್ನ ಹೆಸರು ಮೇಲೆ ಹಿಂಗೆ ಮಾಡಿದೆ. ಅದೊಂದು ಪ್ರೀತಿಯ ಕೊಡುಗೆ. ಯಾರೋ ಲವರ್ಗಳು ಅವರು ಒಂದು ಅದನ್ನ ಕೊಡ್ತಿರ್ತಾರೆ, ಒಂದು ಕಿಲೋನ ಅದು ಒಂದು ಪ್ರೀತಿಯ ಕೊಡುಗೆ ಅಂತಂದ. ನನ್ನ ಸಲುವಾಗಿ, ನಿನ್ನ ಸಲುವಾಗಿ ಇದನ್ನ ಇಡೀ ಜಗತ್ತ ಇದನ್ನ ಸ್ಮರಣ ಮಾಡ್ಬೇಕು, ಹಂಗ ನಾ ಮಾಡೇನಿ. ನನಗೇನು ಕೊಡ್ತೀಯ ಅಂತ ಕೇಳ್ದ. ನಾನು ನಿನಗೆ ಈ ಕೊಡುಗೆ ಕೊಟ್ಟೀನಿ, ನೀ ನನಗೇನು ಕೊಡ್ತೀಯ ಅಂತ ಕೇಳ್ದ. ನೀ ಬೇಡದ್ರೆ ಪ್ರಾಣ ಕೊಡ್ತೀನಿ ಅಂದ್ರೆ ಆಕೆ.
ನೀನು ಬೇಡಿದರೆ ಪ್ರಾಣ ಕೊಡ್ತೀನಿ ಅಂತ. ಖರೇನ ಕೊಡ್ತೀಯೇನಂದ. ಏನಂತೀಯ ಅಂತ ಜವಾಬ ಬರಲಿಲ್ಲ, ಉತ್ತರ ಬರಲಿಲ್ಲ. ಯಾಕಂದ್ರ ಕೊಡ್ತಿ ಏನಂತ ಕೇಳಿದಾಗ ಜಿಗದ್ ಬಿಟ್ಟಿದ್ದಾಳಕ್ಕೆ ಕಲಾಸ. ಮತ್ತೊಮ್ಮೆ ಮತ್ ನೀ ಜಿಗಿ ಅಂದ್ರೆ ಜಿಗಿತೇನೆ ಹಿಂಗೇನು ಕೇಳಕ್ ಹೋಗ್ಲಿಲ್ಲ. ಈ ರೀತಿ ಅಂದ್ರ ಆ ರೀತಿ ಪ್ರೇಮ ಇಬ್ಬರಲ್ಲಿ ಇತ್ತು. ಇಂಥವ್ರು ಅದಾರ, ಇರ್ತಾರ, ಅದ ಒಬ್ಬರೊಬ್ಬ ಇರ್ತಾರ, ಅದ ಇಲ್ಲ ನಂಗಿಲ್ಲ. ಆದ್ರೂ ಇಂಥವು ಅದಕ್ಕೆ ಎಲ್ಲಿ ಬಾಯ್ ಅದು ಲಾಕೋಮ್ ಏಕಂತಾರಲ್ಲ, ಇಂಥವ್ ಇರ್ತಾವ. ಆದ್ರ ಏನಪ್ಪ ಏನೇನು ಪ್ರೀತಿಯ ಒಂದು ಸಂದರ್ಭ ನಡೆದ ವಿಷಯ ಅದು ಬಿಡಣ, ಅದನ್ನೇನು ಹೇಳ್ತಿ ಅಂದ್ರ ಈ ರೀತಿ ಲೋಕದೊಳಗೆ ಈ ಪ್ರೇಮಿಗಳು ಎಷ್ಟು ಮಂದಿ ಹಂಗದಾರ ಅಂತ ಇಲ್ಲ ಅನ್ನಂಗಿಲ್ಲ, ಇರ್ತಾರ. ಪ್ರೀತಿ ಒಬ್ಬರಿಗೆ ಇರ್ತದ, ಖರೆ ಇರ್ತದೆ. ಆದ್ರೆ ಇಲ್ಲಿ ನಿಜಗುಂಡ್ರೆ ಹೇಳೋ ತಾತ್ಪರ್ಯ ಏನಪ್ಪಾ ಅಂದ್ರ 100ಕ್ಕೆ 90% ಹಿಂಗಿರ್ತೈತಿ ಅನ್ನೋ ಮಾತು ಅವ್ರದ್ದು ನಿಜಗುಂಡ್ರು. ಅದ್ರಾಗ ಸುಮ್ 10% ಬೇಡ, 5% ಅಟ ಅಂತವ್ರು. 100ಕ್ಕೆ ಬಾಳವ್ರು ಒಂದು 5 ಮಂದಿ ಹೊಣ್ಬೋದು. ಅದು ಸುಮ್ಮ ಹೇಳಿದ್ನ. ಅದು ಲಾಕೋಮ್ ಏಕ ಹಿಂಗೈತಾರ, ಲಕ್ಷಕ್ಕೆ ಒಬ್ರು ಹಿಂಗಿರ್ತ ಅಂತವ್ರು ಇರ್ತಾರ. ಅದಕ್ಕೆ ಇಲ್ಲಂದ್ರ ಅದ ಏನು ಭಯಂಕರ ಪ್ರೀತಿ. ಅಕಸ್ಮಾತ್ ಹಾರ್ಟ್ ಫೇಲ್ ಆಯ್ತು, ಸಾತ್ ತಿಳಿ ಸಾತ್ರ ಮತ್ತೇನು ಸಾತ ಇನ್ನ ಹರಿಯಾಕಿದೀನಿ, ನಾ ಮತ್ತೊಂದು ನೋಡ್ತೇನೆ. ಅವ್ರು ಭಾಳ ಮಂದಿ ಅದಾರ. ಮತ್ತೆ ಮಾಡ್ಕೊಂಡು ಬಿಟ್ಟಾರ. ಅದಕ್ಕೆ ಅಲ್ಲಿ ನಿಜಗೊಂಡ್ರ ಅಂತಾರ ತರುಣಿಯರೊಲವನು ಕೆಟ್ಟವೆ ಅಂತ. ಅಂದ್ರ ಸ್ತ್ರೀಯರ ಒಂದು ಪ್ರೀತಿ ಅನ್ನೋದು ಏನಿರ್ತೈತಲ್ಲ ಅದು ಸತ್ಯವಾಗಿರೋದಿಲ್ಲ. ಆಗಿನ ಪೂರ್ತಿ ಇರ್ತದ. ಬೇಡಾನಿ ಅವ್ ಸಾಯೋದೊತ್ತಾಟಿ ಬೇಡನಿ ಅದ ಮುಂದೆ ಹೋಗಿ ಹಳಿಸ್ತೈತಿ. ಏನು ಮುಪ್ಪಾವಸ್ಥೆಗೆ ಬಂದ ಮೇಲೆ ಅದೇ ಹಂಗ ಹಳಿಸ್ತದಂದೇನು ಅದೇನ ಅವನ್ನ ಹೊಳಿ ನೋಡುದಿಲ್ಲ ಅಂತ ಆಕೆ. ಹೀಗೆ ಪರಿಸ್ಥಿತಿ ಈ ಲೋಕದಾಗ ಅದಾವ್, ನಡ್ದಾವ್, ಪ್ರತ್ಯಕ್ಷ ಅದಾವ್, ಎಷ್ಟೋ ಅದಾವ್, ನಮ್ಮ ಮುಂದೆ ಬಂದಾವ್. ಹೇಳ್ತಾನೆ ಹಿಂಗದಾವ್. ಅದಕ್ಕಾಗಿ ಆ ಉದ್ದೇಶದಿಂದ ನಿಜಗುಂಡ್ರ ಅಂತಾರೆ ಆ ಪ್ರೀತಿ ಅದು ಹಂಗ ಇರ್ತೈತಿ ಏನಂದ್ರೆ ಇರಂಗಿಲ್ಲ ಅನ್ನೋದು ಅಭಿಪ್ರಾಯ ಇಷ್ಟೇ. ಹೀಗದ ಅಂದ್ರೆ ಒಂದು ಪ್ರೀತಿ ಆ ರೀತಿ ಖರೆ ಅದು ಸತ್ಯವಾಗಿ ನಿತ್ಯವಾಗಿ ಹಂಗ ಇತ್ತು ಅಂದ್ರ ಮತ್ತ ಈ ಶಂಭುಲಿಂಗ ಪರಮಾತ್ಮ ನನಗೆ ಬ್ಯಾರೆ ಅದಾನತ್ ಆವಾಗ ಅಲ್ಲಾಕ್ ಬರ್ತೈತಿ ನೋಡು ಅಂತ ಹೇಳಿದ್ರ ಅವ್ರು. ಹೆಂಗೆ ಅದ ಸಂಭವ. ಮತ್ತ ಮುಂದೆ ಏನಂತಾರ ಉರುಪುವ ವನ್ಹಿಯನು ಅಧೋಮುಖವಾಗಿ ನಲಿದನಂತೆ. ಉರುಪುವ ವನ್ಹಿ ಅಂದ್ರ ಪ್ರಜ್ವಲಿತವಾದ ಉರಿತೈತಿಲ್ಲ, ಉರಿಯತಕ್ಕಂಥ ಬೆಂಕಿ ಅದು ಹೆಂಗ ಉರಿತೈತಿ ಅಂದ್ರ ಅಧೋಮುಖವಾಗಿ ಅಂತ ಹೇಳಿದ್ರು, ಕೆಳಮುಖವಾಗಿ. ಪ್ರತಿಯೊಂದು ವಸ್ತು ಕೆಳಮುಖ ಇರ್ತೈತಿ. ನೀರು ಬಿಡು ಕೆಳಗ ಬರ್ತೈತಿ, ಕಲ್ಲು ಬಿಡು ಏನ್ ಬಿಟ್ರು ಅದು ಕೆಳಗ ಹೋಗೋದದ. ಆದ್ರ ಬೆಂಕಿ ಸ್ವಭಾವ ಏನಂದ್ರ ಊರ್ಧ್ವಮುಖ ಅಂತ ಐತಿ.
ಊರ್ಧ್ವಮುಖ, ಮೇಲ್ಮುಖಾನ ಇರ್ತೈತೆ ಅದ್ರದ. ನೀವು ಕಡ್ಡಿ ಕೊರ್ದು ನೋಡ್ರಿ, ಹಿಂಗೆ ಕಡ್ಡಿ ಕೊರೀರಿ, ಹಿಂಗೆ ಕಡ್ಡಿ ಐತಿಲ್ಲ ಇದ್ರಾಗ ಉರಿ ಹಿಂಗೆ ಕಡ್ಡಿ ಹಿಡ್ದೆ ಅಂದ್ರೆ ಉರಿ ಹಿಂಗೆ ಆಗ್ತೈತಿ. ಆ ಕಡ್ಡಿ ಹಿಂಗೆ ಮ್ಯಾಲೆ ಮಾಡಿದೆ ಅಂದ್ರೆ ಆ ಉರಿ ಮ್ಯಾಲೆ ಆಗ್ತೈತಿ. ಕಡ್ಡಿ ಹಿಂಗೆ ಮಾಡಿದೆ ಅಂದ್ರೆ ಮತ್ತೆ ಇಲ್ಲಿ ಆಗ್ತೈತಿ. ಕಡ್ಡಿ ಹಿಂಗೆ ಮಾಡಿದೆ ಅಂದ್ರೆ ಕೆಳಗೆ ಮಾಡಿದ್ರೆ ಉರಿ ಮ್ಯಾಲೆ ಕೈ ಕಡೆ ಬರ್ತೈತಿ. ಹಿಂಗೈತೆ ಅದು ಅಂತ ಹೇಳೇನ ಈ ಬೀಜ ಬಿತ್ತಾರಲ್ಲ, ಬೀಜ ಬಿತ್ತಾರ. ಆ ಬೀಜ ಈಗ ಒಂದು ಜ್ವಾಳ ಆಗ್ತದೆ, ಜ್ವಾಳ ಆಗಲಿ ಕಡಲೆ ಆಗಲಿ ಶೇಂಗಾ ಇವು ಏನ ಇದ್ರೂ ಅವಕ್ಕರು ಮೂಗತ್ತಿರ್ತೈತಿ, ಗೊತ್ತಿಲ್ಲ ಮೊಳಕೆ ಎಲ್ಲಿ ಹೊಡೆಯೋದು ಮೂಗತ್ತೆ, ಅಲ್ಲೇ ಅಂಕುರ ಉತ್ಪತ್ತಿ ಅಲ್ಲೇ ಆಕತಿ. ಆ ಬೀಜ ಒಮ್ಮೊಮ್ಮೆ ಹಿಂಗೆ ಬಿದ್ದಿರ್ತೈತಿ ಈ ಕಡೆ ಮಾರಿ ಮತ್ತು ಅದ್ರ ಅಂಕುರ ಹಿಂಗೆ ಆಡ್ ಹೋಗ್ಬೇಕಲ್ಲ. ಒಂದೊಂದು ಬೀಜ ಕೆಳಮುಖ ಮಾಡಿ ಬಿದ್ದಿರ್ತಾವ, ಅದರ ಮೂಗು ಏನೈತಿ ಕೆಳಗಾಗಿರ್ತೈತಿ, ಮತ್ತು ಅದ್ರ ನೆಲದಾಗ ಹೋಗ್ಬೇಕು. ಹಂಗಾರ ಹೋಗತ್ತೇನ? ಇಲ್ಲ. ಮತ್ತು ಅದು ಎಕಡೆ ಬೀಜ ಬಿದ್ರು ಎಕಡೆ ಮಾರಿ ಮಾಡಲಿ ಈ ಕಡೆ ಮಾರಿ ಮಾಡಲಿ ಕೆಳಗೆ ಮಾರಿ ಮಾಡಲಿ ಅಂಕುರ ಉತ್ಪತ್ತಿ ಮ್ಯಾಲೆ ಆಗೋದು ಮ್ಯಾಲ್ಕ ಬರ್ತೈತಿ. ಮ್ಯಾಲ್ಕ ಯಾಕೆ ಬರ್ತೈತಿ ಅಂದ್ರೆ ಅದರಲ್ಲಿ ಅಗ್ನಿ ಅಂಶ ಐತಿ, ಆದ್ರಿಂದ ಅದನ್ನು ಮ್ಯಾಲೆ ತಗೊಂಡು ಬರ್ತೈತಿ. ಈ ರೀತಿ ಅಗ್ನಿಯ ಧರ್ಮ ಏನು ಊರ್ಧ್ವಮುಖ ಐತಿ. ಅದಕ್ಕೆ ಇಲ್ಲಿ ಆ ಉರುಪುವ ವನ್ಯನ ಅಧೋಮುಖವಾಗಿ ನಲಿದನಂತೆ ಅಂದ್ರ ಆ ಬೆಂಕಿ ಕೆಳಮುಖವಾಗಿ ಉರಿಲಕ್ಕೆ ಹತ್ತಿತ್ತು ನೋಡಿ. ಅಲೋ, ಇಲ್ಲಿ ಬೆಂಕಿ ಕೆಳಮುಖವಾಗಿ ಉರಿಲಕ್ಕೆ ಹತ್ತೈತಿ ಅಂತ ಅದನ್ನು ನೋಡಿ ಸಂತೋಷ ಪಟ್ಟತ್ತವ. ಅದೇಂದ್ರ ಕೆಳಮುಖ ಆಗ್ಬಹುದೇನು? ಒಂದು ವೇಳೆ ಆಕೈತಿ ಹಿಂಗ ಕೆಳಮುಖವಾಗಿ ಉರಿತಿತ್ತು, ಅದನ್ನ ನೋಡಿ ನಾ ಸಂತೋಷ ಪಟ್ಟೆ ಅಂತ ಹೇಳಿದ್ರೆ ಅವಾಗ ಮಾತ್ರ ಏನೋ ಆ ಶಂಭುಲಿಂಗ ನನಗೆ ಬ್ಯಾರೆ ಅದನ್ನತ್ತು ಅನ್ಬೋದು ಅಂದಂಗ. ಹಿಂಗದ್ರ ಅರ್ಥ. ಅದಕ್ಕೆ ಈ ರೀತಿ ಉರು ಶಂಭುಲಿಂಗವೇ ತನಗಣ್ಯವೆಂದು ಈ ರೀತಿ ಆ ಯಾವ ಸರ್ವಶ್ರೇಷ್ಠವಾಗಲ್ಪಟ್ಟಂತ ಶಂಭುಲಿಂಗ ಅವ ನನಗ ಅನ್ಯ ಅಂದ್ರೆ ನನಗಿಂತ ಅವ ಬ್ಯಾರೆ ಅದಾನು ಅಂತ ಆವಾಗ ಹೇಳ್ಬಹುದೇ ಹೊರತು ಅವ ನನಗೆ ಅನ್ಯ ಇಲ್ಲ. ಯಾಕ ಇವು ಅಂತೂ ಈ ದೃಷ್ಟಾಂತಗಳು ಎಂದೂ ಸಂಭವಿಸ್ಲಕ್ ಸಾಧ್ಯ ಇಲ್ಲ. ದಕ್ಷಿಣಕ್ಕೆ ಹೊರಟ ಹೋಗಿ ಉತ್ತರಕ್ಕಿದ್ದ ಹಿಮಾಲಯ ನೋಡ್ಲಕ್ ಬರೋದಿಲ್ಲ. ಮತ್ತು ತರುಣಿಯರ ಒಲವು ಪ್ರೀತಿ ಇದು ಸತ್ಯವಲ್ಲ. ಬೆಂಕಿ ಊರ್ಧ್ವಮುಖವಾಗಿ ಉರಿತದ, ಅದೋ ಮುಖ ಇರೋದಿಲ್ಲ. ಆದ್ದರಿಂದ ಇವು ಒಂದು ವೇಳೆ ತಮ್ಮ ಧರ್ಮ ಬಿಟ್ಟು ಉಪರಾಟಿ ನಡೆದು ಅಂದ್ರೆ ಆವಾಗ ಏನಾರ ಆ ಶಂಭುಲಿಂಗ ನನಗೆ ಬ್ಯಾರೆ ಅದಾನು ಅಂತ ಹೇಳಿಕೆ ಬರ್ತದ ಅಂತ ಈ ರೀತಿ ಅಸಂಭವ ದೃಷ್ಟಾಂತಗಳನ್ನು ಕೊಟ್ಟಾರ. ಆದ್ದರಿಂದ ಈ ರೀತಿ ಆ ಶಂಭುಲಿಂಗ ತನಗೆ ಬೇರೆ ಆಗಲಿಕ್ಕೆ ಅವು ಹೆಂಗ ಆ ದೃಷ್ಟಾಂತ ಹೆಂಗ ಅಶಕ್ಯವಾಗಿವೆಯೋ ಅದರಂತೆ ಶಂಭುಲಿಂಗನು ನನಗಿಂತ ಬೇರೆ ಅನ್ನೋದು ಅಶಕ್ಯದ, ಸಂಭವಿಸಂಗಿಲ್ಲ. ಯಾಕಂದ್ರೆ ಆ ಶಂಭುಲಿಂಗನಿಗೂ ನನಗೂ ಇಲ್ಲಿ ಭಿನ್ನತೆ ಅನ್ನೋದು ಇಲ್ಲ. ಒಂದು ವೇಳೆ ಆ ಶಂಭುಲಿಂಗ ನನಗೆ ಬ್ಯಾರೆ ಅದಾನು ಅಂದರೆ ಅದಾನಂದ್ರ ನನ್ಕಿಂತ ಬ್ಯಾರೆ ಅದಾನು ಅಂದ್ರೆ ಏನಾಕತಿ ಗೊತ್ತ? ಏನಾಕತಿ ಅಂದ್ರೆ ನನಕ್ಕಿಂತ ಬೇರೆ ಅಂದ್ರೆ ಆತ್ಮನಿಕ್ಕಿಂತ ಬ್ಯಾರೆ ಅಂದ್ರೆ ಆತ್ಮ ಭಿನ್ನಕ್ಕೂ ಅನಾತ್ಮ ಕೈಯೇ ಹೇ. ಆತ್ಮನಿಗಿಂತ ಭಿನ್ನವಾದದಕ್ಕೆ ಅನಾತ್ಮ ತಾರ, ಹೌದಲ್ಲ? ಅನಾತ್ಮ ಅಂತಾರ. ಮತ್ತ ಆ ಶಂಭುಲಿಂಗ ಏನಾದ? ಅನಾತ್ಮ. ಅನಾತ್ಮ ಆದ ಮೇಲೆ ಯಾವ್ದು ಅನಾತ್ಮ ಇರ್ತದ? ಈ ಘಟಾದಿಗಳು ಅನಾತ್ಮ ಅದಾವು, ದೇಹಾದಿ ಅನಾತ್ಮ ಅದಾವು, ಮತ್ತೆ ಜಡ ಅದಾವಲ್ಲ.
ಮತ್ತು ಅಂದಮೇಲೆ ಆ ಶಂಭುಲಿಂಗ ಏನತ್ತ ಆಗ್ಬೇಕವು ಜಡ ಆಗಬೇಕು ಅಂತ ಹೇಳ್ಬೇಕಾಗ್ತೈತಿ. ಯಾವ್ದನ್ನ ಆತ್ಮ ಇರ್ತದ ಜಡ ಇರ್ತದ ಕಾಯ್ದಾದ ಕುಂದಿರ್ತೈತಿ. ಇನ್ನು ಅವಾಗ ಜಡ ಅಂತಂದ ಮೇಲೆ ಶ್ರುತಿ ಒಪ್ಪುವುದಿಲ್ಲ ಈ ಮಾತು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಶ್ರುತಿ ಹೇಳಿದ್ರು. ಹೌದಿಲ್ಲ? ಸತ್ಯ ಸ್ವರೂಪನಾಗಿ ಜ್ಞಾನ ಸ್ವರೂಪವಾಗಿ ಅನಂತ ಸ್ವರೂಪವಾಗಿ ಬ್ರಹ್ಮ ಪರಮಾತ್ಮ ಅದಾನು ಅಂತ ಹೇಳೈತೆ ಅಂದ ಮೇಲೆ ಮತ್ತು ಜಡ ಅಂದ್ರೆ ಆ ಶ್ರುತಿಗೆ ವಿರೋಧ ಆಕೈತಿ. ಶ್ರುತಿ ವಿರಹಿತ ಮತವನು ಉಳಿಯುವುದೇ ಚಂದಮಮ ಅಂತ ನಿಂತ್ಕೊಂಡ್ರೆ ಹೇಳ್ಯಾರ. ಆದ್ದರಿಂದ ಈ ಮಾತು ಶ್ರುತಿಗೆ ವಿರೋಧ ಆಕೈತಿ. ಯಾವಾಗ ಆ ನನಕ್ಕಿಂತ ಆ ಪರಮಾತ್ಮ ಭಿನ್ನದಾನ ಅಂದ್ರೆ ಜಡ ಆಗ್ತಾನವ. ಜಡ ಅನ್ನೋದು ಶ್ರುತಿ ಒಪ್ಪೋದಿಲ್ಲ. ಏನು ಅಂದ ಮೇಲೆ ಹಂಗ ಬೇಡ ಹಿಂಗಂದ್ರೆ ಏನು ಆಗಲೇನು ಹೇಳಿದ್ವಿ? ಆ ಶಂಭುಲಿಂಗನು ನನಕ್ಕಿಂತ ಬೇರೆ ಅಂದಿದ್ವಿ. ನನಕ್ಕಿಂತ ಬೇರೆ ಅಂದ್ರೆ ಆತ್ಮನಿಕ್ಕಿಂತ ಆ ಪರಮಾತ್ಮ ಬೇರೆ ಅಂದ್ರೆ ಹಿಂಗ ಜಡ ಆಗ್ಲಾಗ್ತದೆ. ಇನ್ನು ಅವನಕ್ಕಿಂತ ನಾ ಬೇರೆ ಅಂತ ತಿಳ್ಕೊಂಡ್ರ ಆ ಶಂಭುಲಿಂಗನಿಗಿಂತ ಈ ಆತ್ಮನಾದ ನಾನು ಬ್ಯಾರೆ ಇದೇನಿ ಅಂತ ಹಿಂಗ ತಿಳಿದ್ರ ಏನಾಕತಿ ಅಂತ ಕೇಳಿದ್ರೆ ಏನಾಕತಿ? ದೇಶದಿಂದ ಅಂತುಳ್ಳವನಾಗ್ತಾನೆ. ಆ ಶಂಭುಲಿಂಗ ಹೆಂಗದಾನ? ಪರಿಪೂರ್ಣ ಅದಾನಿಲ್ಲ, ಪರಿಪೂರ್ಣ ಅದಾನೆ. ಮತ್ತು ನಾನು ಅವನಕ್ಕಿಂತ ಬೇರೆ ಅಂದ್ರೆ ಮತ್ತು ದೇಶದಿಂದ ಅಂತುಳ್ಳವಾದ್ನಲ್ಲ. ಆತ್ಮ ಏನದ? ನಾನು ದೇಶದಿಂದ ಅಂತುಳ್ಳವಾದೆ. ದೇಶದಿಂದ ಅಂತುಳ್ಳೋದು ಯಾವ್ದು ಇರ್ತೈತೆ? ಅದು ಕಾಲದಿಂದ ಅಂತುಳ್ಳೋದು ಇರ್ತದೆ ನೇಮ್. ಅಂದಮೇಲೆ ನಾನು ದೇಶದಿಂದ ಅಂತುಳ್ಳವನಾದೆ, ಕಾಲದಿಂದ ಅಂತುಳ್ಳವನಾದೆ. ಯಾವುದು ದೇಶದಿಂದಲೂ ಕಾಲದಿಂದಲೂ ಅಂತುಳ್ಳೋದಿರ್ತದೆ ಅದು ಅನಿತ್ಯ ಇರ್ತದೆ. ಸಾಮಾನ್ಯವಾಗಿ ದೇಹ, ಈ ದೇಹ ದೇಶದಿಂದ ಅಂತುಳ್ಳದೈತಿ. ಯಾಕೆ? ಇಲ್ಲೇ ಐತಿ, ಅಲ್ಲಿಲ್ಲ. ಆದ್ರಿಂದ ದೇಶದಿಂದ ಅಂತುಳ್ಳ. ಇದು ದೇಶದಿಂದ ಅಂತುಳ್ಳದೈತಿ ಅಂತ ದೇಹ ಕಾಲದಿಂದ ಅಂತುಳ್ಳದ ಆಕತಿ. ಇನ್ನು ಕೆಲವು ದಿನದ ಮೇಲೆ ಇರಂಗಿಲ್ಲ ಅದ, ಹೌದಲ್ಲ? ಕಾಲದಿಂದನೂ ಅಂತ ಆಕೈತೆ ಅದಕ್ಕೆ ದೇಹಕ್ಕೆ. ಮತ್ತು ಹಿಂಗೆ ದೇಶದಿಂದ ಕಾಲದಿಂದ ಅಂತ ಆಯ್ತಂದ್ರೆ ಆ ದೇಹ ಏನಾಕತಿ? ಅನಿತ್ಯ. ಅನಿತ್ಯ ಆಕತಿಲ್ಲ, ಅನಿತ್ಯ ಐತ. ಹಿಂಗ ಆತ್ಮ ಶಂಭುಲಿಂಗನಿಗೆ ನಾನು ಬ್ಯಾರೆ ಅಂತ ಇಟ್ಟ ತಿಳಿದ್ರೆ, ಹಿಂಗೆ ಉಪರಾಟಿಗೆ ತಿಳಿದ್ರ ಆತ್ಮ ಅನಿತ್ಯ ಆಗಿ ಬಿಡ್ತಾನೆ. ಅನಿತ್ಯದಾನು ಅಂತಂದ್ರ ಕೃತಪ್ರಣಾಶ ಅಕೃತಭ್ಯಾಗಮ ದೋಷಗಳು ಬರುತ್ತವೆ. ಅದಿಲ್ಲ? ಅನಿತ್ಯ ಅಂದ್ರೆ ಈಗ ಹುಟ್ಟೈತಿ, ಈಗ ಐತಿ, ಮುಂದೆ ಮೊದಲು ಇದ್ದಿದ್ದಿಲ್ಲ ಅಂದ್ರ ಅಕೃತಭ್ಯಾಗಮ. ಈಗ ಮತ್ತೆ ಮೊದಲು ಇದ್ದಿದ್ದಿಲ್ಲ, ಈಗ ಬಂದಕ್ಕೆ ಮಾತ ಸುಮ್ ಕೂತಿರ್ತಾನಂದ್ರ ಅಕೃತಭ್ಯಾಗಮ. ಏನು ಮತ್ತೆ ಅನಿತ್ಯ ಅಂದ್ರೆ ಇನ್ನು ಮುಂದೆ ಸಾತ್ ಹೋಗ್ತಾನ, ಇರಂಗಿಲ್ಲ ಅಂದ್ರೆ ಕೃತಪ್ರಣಾಶ ದೋಷಗಳು. ಮಾಡಿದ ಪುಣ್ಯ ಪಾಪಗಳಿಗೆ ಫಲ ಇಲ್ದನ ಹೋಗ್ಬಿಡ್ತದೆ. ಈ ರೀತಿ ಎರಡು ದೋಷಗಳು ಬಂದು ನಿಂದಿರ್ತಾವ. ಆದ್ದರಿಂದ ಆ ನನಕ್ಕಿಂತ ಶಂಭುಲಿಂಗನು ಬೇರೆ ಅಲ್ಲ, ಆ ಶಂಭುಲಿಂಗನಿಗಿಂತ ನಾ ಬೇರೆ ಅಲ್ಲ. ಅಂದೇನು? ಶಂಭುಲಿಂಗನೇ ನಾನಿದ್ದೇನೆ ಅಂತ ಈ ರೀತಿ ನಿಶ್ಚಯ. ಯಾಕಂತ ಕೇಳಿದರೆ ಆಯ್ತು, ಟೈಮ್ ಆಯ್ತು, ಮುಗಿದ್ಬಿಡು. ಅದು ಈ ರೀತಿಯಾಗಿ ಮುಕುತಿ ಸುಖವನ್ನು ಪಡೆವೆನೆಂಬ ಬಲು ಯುಕುತಿವಂತನ ಬಗೆಯನ್ನು ನೋಡು ರಮಣಿ ಅಂತ ಈ ರೀತಿ ಅವ ಮುಕ್ತಿಯನ್ನು ಪಡೆಯತಕ್ಕಂಥವನು ಯುಕ್ತಿ ಹೆಂಗ ಪಡೆದಪ್ಪ ಅಂದ್ರೆ, ಈ ದೇಹಾದಿಗಳ ಜನ್ಮ ಮರಣ ಇವೇನು ಧರ್ಮ ಅದಾವು ಅವು ನನಗೆ ಇಲ್ಲ, ಅವು ಸುಳ್ಳದ, ಅವು ಮಿಥ್ಯ ಅದಾವು ತಿಳ್ಕೊಂಡನ. ಇವುಗಳಿಗೆ ಕಾರಣವಾದ ಮಾಯಾ
ಅದು ಹೆಂಗೈತಿ ಅಂದ್ರೆ ನಾಮ ಮಾತ್ರ ಐತಿ ಅಂತ ಎರಡನೇ ನುಡಿಯೊಳಗೆ ಹೇಳ್ಕೊಂಬಂದ್ರು. ಮೂರನೇ ನುಡಿಯಲ್ಲಿ ಆ ಶಂಭುಲಿಂಗ ಅಂತಕ್ಕಂಥವ ಅವ ನನಗಿಂತ ಭಿನ್ನ ಇಲ್ಲ ಅಂದ್ರೆ ಆ ಶಂಭುಲಿಂಗನೇ ನಾನಿದ್ದೇನೆ ಅಂತ ತಿಳ್ಕೊಂಡಾನ ಮತ್ತು ಮುಕ್ತಿ ಗಚ್ಚಿನ. ಈ ರೀತಿ ಅವ ಮುಕ್ತಿ ಪಡೀತಾನ ಅಂತ ಹೇಳಿ ಈ ದೇಹಾದಿ ಧರ್ಮಗಳ ಬಗ್ಗೆ ಕೆಲವೊಂದು ದೃಷ್ಟಾಂತ, ಮಾಯೆ ಬಗ್ಗೆ ಕೆಲವೊಂದು ದೃಷ್ಟಾಂತ ಮತ್ತು ಶಂಭುಲಿಂಗನು ನನಗಿಂತ ಬ್ಯಾರೆ ಆಗೋದಕ್ಕೂ ಕೆಲವೊಂದು ದೃಷ್ಟಾಂತಗಳನ್ನು ಕೊಟ್ಟು ಹೇಳಿದ್ದಾರೆ ಎಂಬಲ್ಲಿಗೆ ವಿಷಯ ಸಮಾಪ್ತಿ.